ಹಾಯ್ ಗರ್ಲ್ಸ್, ಎಲ್ರಿಗೂ ಬೆಳಗಿನ ಶುಭೋದಯಗಳು ಮಕ್ಕಳ. ಕಳೆದ ತರಗತಿಯಲ್ಲಿ ನಾವು ಕೃಷ್ಣೇಗೌಡನ ಆನೆಯ ಬಗ್ಗೆ ತಿಳ್ಕೊತಾ ಇದ್ವಿ. ಕೃಷ್ಣೇಗೌಡನ ಆನೆಯ ಅಧ್ಯಾಯದ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಂದಿನ ನುಡಿಮುತ್ತನ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಇವತ್ತಿನ ನುಡಿಮುತ್ತು ಏನಪ್ಪಾ ಅಂತ ಹೇಳಿದ್ರೆ, ಸುಳ್ಳಿನಿಂದ ಪಡೆದ ಸ್ಥಾನ, ದರ್ಪದಿಂದ ಪಡೆದ ಮಾನ, ಮೋಸದಿಂದ ಪಡೆದ ಸಂಪತ್ತು, ಅನ್ಯಾಯದಿಂದ ಪಡೆದ ವಿದ್ಯೆ ಇವ್ಯಾವುದೂ ಶಾಶ್ವತವಲ್ಲ. ಸತ್ಯ ಮತ್ತು ಭಕ್ತಿಯಿಂದ ಪಡೆದ ಜ್ಞಾನ ಮಾತ್ರ ಶಾಶ್ವತ. ಅಲ್ವಪ್ಪ, ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ನುಡಿಮುತ್ತು. ಅಂದ್ರೆ ನಾವು ಸುಳ್ಳೇಳಿ ನಾವು ಲೈ ಸುಳ್ಳಂದ್ರೆ ಏನು, ಲೈ ಅಂತ ಹೇಳಿ ಅಲ್ವಾ ಅರ್ಥ. ನಾವು ಸುಳ್ಳಿಂದ ಸುಳ್ಳನ್ನ ಹೇಳ್ಕೊಂಡು ನಾವು ಪಡೆದ ಸ್ಥಾನವನ್ನ ಅಂತ ಹೇಳಿದ್ರೆ, ನಾವು ಡಿಗ್ರಿ ಪಡ್ಕೊಂಡಾಗಿರ್ಬೋದು, ಅಥವಾ CM PM ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಟೇಜ್ ನ ನಾವು ತಲುಪಿರ್ಬೋದು ಅಲ್ವಪ್ಪ. ಅದ್ರ ಸ್ಥಾನ ಆಗಿರ್ಬೋದು, ಇವ್ಯಾವು ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ. ದರ್ಪದಿಂದ ಪಡೆದ ಮಾನ, ನಾವು ತುಂಬಾ ಈಗೋ ಇಟ್ಕೊಂಡು ನಾವೇನ್ ಮಾಡ್ಕೊಂಡಿರ್ತೀವಿ, ಎಲ್ಲವನ್ನ ಪಡ್ಕೊಂಡಿರ್ತೀವಿ, ಆಗ ಅದಾಗಿರ್ಬೋದು. ಮತ್ತೆ ಮೋಸದಿಂದ ಪಡೆದ ಸಂಪತ್ತು, ಬೇರೆಯವ್ರಿಗೆ ಮೋಸ ಮಾಡಿ, ಅನ್ಯಾಯ ಮಾಡಿ, ಈ ರೀತಿ ಮಾಡಿರ್ತಕ್ಕಂಥ ಸಂಪತ್ತು, ಪ್ರಾಪರ್ಟಿಯು ಕೂಡ ಏನಾಗೋಗುತ್ತೆ, ಶಾಶ್ವತವಲ್ಲ. ಅನ್ಯಾಯದಿಂದ ಪಡೆದ ವಿದ್ಯೆ ಅಂತ ಹೇಳಿದ್ರೆ ಏನಪ್ಪಾ, ಅನ್ಯಾಯದಿಂದ ಮೋಸ ಮಾಡ್ಕೊಂಡು, ಅನ್ಯಾಯ ಮಾಡ್ಕೊಂಡು, ಈಗ ಪಾಸ್ ಆಗ್ಬೇಕು, ಸೆಕೆಂಡ್ PUC ಪಾಸ್ ಆಗ್ಬೇಕು ನಾನು, ಅವಾಗ ಏನ್ ಮಾಡ್ತೀರಾ, ಯಾರು ಓದಿರೋದಿಲ್ಲ ಅಂತವ್ರು ಏನ್ ಮಾಡ್ತೀರಾ, ದುಡ್ಡು ಕೊಟ್ಟಿ ಪಾಸ್ ಮಾಡ್ಕೊಳ್ಳೋದು. ಈ ರೀತಿ ಅನ್ಯಾಯದಿಂದ ಪಡೆದ ವಿದ್ಯೆ ಆಗಿರ್ಬೋದು, ಇವ್ ಯಾವುದು ಶಾಶ್ವತ ಅಲ್ವಪ್ಪ. ಯಾವ್ದು ಪರ್ಮನೆಂಟ್ ಆಗಿರೋದಪ್ಪ ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿನ ಇದು ಪ್ರಾಬ್ಲಮ್ ಕೊಟ್ಟೇ ಕೊಡುತ್ತೆ ನಾವ್ ಈ ರೀತಿ ನಡ್ಕೊಂಡಾಗ. ಯಾವ್ದಪ್ಪ ಪರ್ಮನೆಂಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸತ್ಯ ಹೇಳೋದು ಪರ್ಮನೆಂಟ್. ನಾವು ಇವತ್ತು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದೀವಿ, ಸತ್ಯ ಹೇಳಿದ್ರೆ ಇವತ್ತು ನಮ್ಗೆ ಅದು, ಅಯ್ಯೋ ನಾನ್ ಸತ್ಯ ಹೇಳ್ಬಿಟ್ನಲ್ಲ, ನನಗ್ ನಾನೇ ತಪ್ಪು ಮಾಡ್ಬಿಟ್ನಲ್ಲ ಅಂತ ಹೇಳಿ ಅನ್ಸುತ್ತೆ. ಅದೇ ಸತ್ಯ ನಮ್ಮನ್ನ ಒಂದಲ್ಲ ಒಂದು ದಿನ ಕೈ ಹಿಡ್ದು ನಡ್ಸುತ್ತೆ ಅಂತ ಹೇಳಿ ಹೇಳ್ಬೋದು. ಭಕ್ತಿಯಿಂದ ಪಡೆದ ಜ್ಞಾನ, ನಾವು ಪ್ರಾಂಪ್ಟ್ ಆಗಿ ನಾವೇನೇ ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರು, ಪ್ರಾಂಪ್ಟ್ ಆಗಿ ಕಷ್ಟಪಟ್ಟು ವರ್ಕ್ ಮಾಡಿದಾಗ ಮಾತ್ರ ನಾವು ನಮ್ಮ ಸಾಧನೆಯನ್ನ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂತಹ ನಾಲೆಡ್ಜ್ ಆಗಿರ್ಬೋದು, ಇಷ್ಟು ಮಾತ್ರ ಸತ್ಯ, ಮತ್ತೆ ನಾವು ಭಕ್ತಿಯಿಂದ ಪಡೆದಿರ್ತಕ್ಕಂಥ ನಾಲೆಡ್ಜ್, ಇವಿಷ್ಟು ಮಾತ್ರ ಪರ್ಮನೆಂಟ್ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ತರಗತಿಯನ್ನ ಮಕ್ಕಳ ಪ್ರಾರಂಭಿಸೋಣ. ಯಾವುದು ಇವತ್ತಿನ ತರಗತಿಯಲ್ಲಿ ಕೃಷ್ಣೇಗೌಡರ ಆನೆ ಅಧ್ಯಾಯ 9ನ ಸ್ಟಾರ್ಟ್ ಮಾಡೋಣ. 9ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ತರಗತಿಯಲ್ಲಿ ಅಧ್ಯಾಯ 8ರ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ವಲ್ಪ ಅದನ್ನ ತಿಳ್ಕೊಳ್ಳೋಣ. ಆ 8ರಲ್ಲಿ ಏನೆಲ್ಲಪ್ಪ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಆನೆಯ ಬಗ್ಗೆ ಅಷ್ಟೊಂದ್ ಜನಗಳು ಏನಪ್ಪಾ ಅಂತ ಹೇಳಿದ್ರೆ, ಅದು ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಅದು ಕಾಡ್ಗೆ ಹೋಗಿ ಬಂದಿದ್ದರಿಂದ, ಕಾಡ್ಗೆ ಒಂದ್ಸಲ ಫಾರೆಸ್ಟ್ಗೆ ಅದು ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಹೋಗಿ ಬಂದಿತ್ತು. ಬಂದಾದ್ಮೇಲೆ ಈ ಜನಗಳಿಗೆ ಅದ್ರ ಮೇಲೆ ಕೋಪ ಆಗ್ಲಿ, ಆಂಗ್ರಿ ಆಗ್ಲಿ, ದ್ವೇಷ ಆಗ್ಲಿ, ರಿವೆಂಜ್ ತೀರ್ಸ್ಕೊಳ್ಳೋದಾಗ್ಲಿ ಇರ್ಲಿಲ್ಲ. ಅದೇ ರೀತಿ ಪ್ರೀತಿ ವಿಶ್ವಾಸಗಳು ಕೂಡ ಇರ್ಲಿಲ್ಲ ಅದ್ರ ಮೇಲೆ. ತುಂಬಾ ಅವಾಗೆಲ್ಲ ಜನ ಎಲ್ಲ ತುಂಬಾ ಏನ್ ಮಾಡ್ತಾ ಇದ್ರು, ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು ಅಲ್ವಾ. ಹಾಗಾಗಿ ಜನಗಳೆಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಈಗ ಅದು ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಕಾಡ್ಗೆ ಹೋಗಿ ಬಂದಿದ್ರಿಂದ ಎಷ್ಟು ಬೇಕಷ್ಟನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ಕ್ವಚಿತ್ತಾಗಿ ಪ್ರಸ್ತಾಪಿಸುತ್ತಿದ್ದರಿಂದ ಆನೆ ನಿಧಾನವಾಗಿ ಅಪರಾಧಿ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿ ಒಬ್ಬೊಬ್ರು ಒಂದೊಂದ್ ರೀಸನ್ ಕೊಡ್ತಾ ಇರ್ತಾರೆ. ಆನೆ ತಪ್ಪು ಮಾಡಿದೆ ಅಂತ ಹೇಳಿ ಒಬ್ರು ಹೇಳ್ತಾರೆ, ಆನೆ ತಪ್ಪು ಮಾಡಿಲ್ಲ ಅಂತ ಹೇಳಿ ಇನ್ನೊಬ್ರು ಹೇಳ್ತಾರೆ. ಒಬ್ಬೊಬ್ರು ರೀಸನ್ ಏನಾಗ್ತಾ ಇರುತ್ತೆ, ಇಲ್ಲಿ ತುಂಬಾ ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಯಾರು ತಪ್ಪಿತಸ್ಥರಾಗಿರ್ತಾರೆ, ಆನೆ ಆನೆ ಏನು ತಪ್ಪಿತಸ್ಥನ ಆಗಿರುತ್ತೆ ಅಲ್ವಪ್ಪ. ಹಾಗಾಗಿ ಇಲ್ಲಿ ಹಳೆ ಕೊಪ್ಪದಲ್ಲಿ ಇರ್ತಕ್ಕಂಥ ಒಂದ್ ಇನ್ಸಿಡೆಂಟ್ ನಡೆಯುತ್ತೆ. ಭಾಗ 8ರಲ್ಲಿ ಹಳೆ ಕೊಪ್ಪದಲ್ಲಿ ಇರ್ತಕ್ಕಂಥ ಸುಬ್ಬಣ್ಣನ ಮನೆಯ ಹಿತ್ಲಲ್ಲಿ ಒಂದು ಮಿರಾಕಲ್ ನಡೆಯುತ್ತೆ. ಏನ್ ಅದು ಮಿರಾಕಲ್ ಅಪ್ಪ ಅಂತ ಹೇಳಿದ್ರೆ, ತೋಟದ ಮನೆಯಲ್ಲಿ ಮಲಗಿರ್ತಾನೆ ಸುಬ್ಬಣ್ಣ. ಆಗ ಕಂಬಗಳು, ಆ ಒಂದು ಏನು ಅವನು ಫೆನಲ್ ಆಗಿರ್ಬೋದು, ಅಥವಾ ಅವನು ಈ ಶೀಪ್ ಶೆಡ್ ಇರುತ್ತಲ್ಲ, ಆ ಶೀಪ್ ಶೆಡ್ ಏನು ಪೋಲ್ ಎಲ್ಲ ಇರುತ್ತಲ್ಲ, ಆ ಶೀಪ್ ಶೆಡ್ ಪೋಲ್ ಎಲ್ಲ ಏನಾಗೋಗ್ಬಿಡುತ್ತೆ, ಮುರಿದು ಬಿದ್ದೋಗ್ಬಿಡುತ್ತೆ. ಲಟ ಅಂತೇಳಿ ಸೌಂಡ್ ಮಾಡಿ ಮುರಿದು ಬಿದ್ದೋಗ್ಬಿಡುತ್ತೆ. ಎಂತದೋ ಒಂದು ವಿಚಿತ್ರವಾದ ಆ ಡಾರ್ಕ್ ಬೇರೆ, ಕತ್ಲು ಬೇರೆ ಅಲ್ವಪ್ಪ. ಏನು ನೈಟ್ ಡಾರ್ಕ್ ಅಲ್ಲಿ ಏನು ಕಾಣಿಸೋದಿಲ್ಲ. ಅವಾಗ ಜೋರಾಗಿ ಯಾರೋ ದಡ 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 ಅಂತೇಳಿ ಓಡೋದಂಗೆ ಕೇಳಿಸುತ್ತೆ.
ಆಗ ಆ ಸುಬ್ಬಣ್ಣನ ಕಣ್ಣೆದ್ರೆ ಇಡೀ ಎಂಟೈರ್ ಫುಲ್ ಏನು ಮಾಡಿರುತ್ತೆ, ಅದು ಏನು ಶೀಪ್ ಶೆಡ್ ಇರುತ್ತೆ, ಆ ಶೀಪ್ ಶೆಡ್ ಫುಲ್ ಕೆಳಗಡೆ ಫೆಲ್ ಡೌನ್ ಆಗೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ಆಗ ಒಳಗಡೆ ಇರ್ತಕ್ಕಂಥ ಮೇಕೆಗಳಾಗಿರ್ಬೋದು, ಗೋಟ್ಸ್ ಆಗಿರ್ಬೋದು, ಶಿಪ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಜೋರಾಗಿ ಕಿರ್ಚಾಡ್ಬಿಡ್ತವೆ. ಮ್ಯಾ ಮ್ಯಾ ಅಂತೇಳಿ ಜೋರಾಗಿ ಕಿರ್ಚಾಡ್ಬಿಡ್ತವೆ. ಅಕ್ಕಪಕ್ಕದವರು ಕೂಡ ಅಲ್ಲಿರ್ತಕ್ಕಂಥ ಆಳುಗಳಾಗಿರ್ಬೋದು, ಅಕ್ಕಪಕ್ಕದವ್ರ ನೇಬರ್ಸ್ ಆಗಿರ್ಬೋದು, ಎಲ್ರೂ ಮೇಕೆಗಳನ್ನ ಹೆಲ್ಪ್ ಮಾಡ್ತಾರೆ, ಸುಬ್ಬಣ್ಣನಿಗೆ ಹೆಲ್ಪ್ ಮಾಡ್ತಾರೆ. ಅವಾಗ ಮೇಕೆ ತೆಗೆಯೋದ್ರಲ್ಲಿ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅದ್ರಲ್ಲಿ ಅದನ್ನ ತೆಗಿಬೇಕಾದ್ರೆ ಮೇಕೆಗಳನ್ನ, ಗೋಟ್ಸ್, ಶೀಪ್ನೆಲ್ಲ ತೆಗಿಬೇಕಾದ್ರೆ ಪಾಪ ಕೆಲವು ಸತ್ತೇ ಹೋಗಿರ್ತವೆ. ಅದೇ ದಿನ ರಾತ್ರಿ ಆ ನೈಟ್ ಅಲ್ಲೇ ಈ ಶಿವೇಗೌಡ್ರು ಸಾಮಿಲ್ನಲ್ಲಿ ಈ ಕಳ್ಳನಾಟ ಸಾಗಿಸ್ತಾ ಇರ್ತಾರೆ. ಆತ ಸ್ಮಗ್ಲಿಂಗ್ ಗೂಡ್ಸ್ ಎಲ್ಲ ಸಾಗಿಸ್ತಾ ಇರ್ತಾರೆ. ಆಗ ಆ ಟೈಮಲ್ಲಿ ಆ ಲಾರಿ ಡ್ರೈವರ್ ಆಗಿರ್ಬೋದು ಮತ್ತೆ ಕ್ಲೀನರ್ ಆಗಿರ್ಬೋದು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟಿರ್ತಾರೆ. ರಸ್ತೆ ಪಕ್ಕದಲ್ಲಿ ಒಂದು ಗೋಣಿ ಮರ ಅಂತ ಇರುತ್ತೆ. ಗೋಣಿ ಮರನ ನಾನು ಕಳೆದ ತರಗತಿಯಲ್ಲಿ ನಿಮ್ಗೆ ಪಿಕ್ಚರ್ ಅಲ್ಲಿ ತೋರಿಸಿದೆ. ಆ ಗೋಣಿ ಮರಕ್ಕೆ ಡಿಕ್ಕಿ ಹೊಡ್ದು ಈ ಮರದ ದಿಮ್ಮಿಗಳಿಗೂ ಮತ್ತೆ ಈ ಗೋಣಿ ಮರಕ್ಕೂ ಈ ಡ್ರೈವರ್ ಅಬ್ಬಾಸ್ ಮತ್ತೆ ಕ್ಲೀನರ್ ಕೃಷ್ಣ ಇಬ್ರು ಅಪ್ಪಚ್ಚಿ ಆಗೋಗಿರ್ತಾರೆ. ಸ್ಮ್ಯಾಶ್ ಆಗೋಗ್ಬಿಟ್ಟು ಅಲ್ಲೇ ಸ್ಪಾಟ್ ಡೆತ್ ಆಗೋಗ್ಬಿಡ್ತಾರೆ. ಇದಾದ ನಂತರ ಮಾರ್ನಿಂಗ್ ಆಗುತ್ತೆ, ಬೆಳಿಗ್ಗೆ ಆಗುತ್ತೆ. ಸುಬ್ಬಣ್ಣ ತನ್ನ ಕೊಟ್ಟಿಗೆಯಲ್ಲಿ ಯಾವ್ದು ಶೀಪ್ ಶೆಡ್ ಇರುತ್ತಲ್ಲ, ಅದ್ರಲ್ಲಿ ಕೊಟ್ಟಿಗೆ ಬೀಳ್ಸಿರ್ತಕ್ಕಂಥ ಪ್ರಾಣಿ ಯಾವ್ದು, ಇದು ಮಾಡಿದ್ದು ಈ ಕೆಲ್ಸವನ್ನ ಅಂತೇಳಿ ನೋಡೋದಿಕ್ಕೆ ಹೋಗ್ತಾನೆ. ಆಗ ಅವನಿಗೆ ಐಡೆಂಟಿಫೈ ಮಾಡ್ತಾನೆ ಅವನು. ಆಗ ಆನೆ ಹೆಜ್ಜೆ ಅಂತ ಹೇಳಿದ್ರೆ ಎಲಿಫೆಂಟ್ ಫುಟ್ ಪ್ರಿಂಟ್ ಕಾಣಿಸುತ್ತೆ ಅವನಿಗೆ. ಎಲಿಫೆಂಟ್ ಫುಟ್ ಪ್ರಿಂಟ್ ಕಾಣಿಸುತ್ತೆ. ಓ, ಇದು ಕೃಷ್ಣೇಗೌಡ್ರ ಆನೆನೆ ಮಾಡಿರ್ತಕ್ಕಂಥ ಕೆಲ್ಸ ಅಂತೇಳಿ ಅವನು ತುಂಬಾ ಬೈತಾನೆ. ಅದ್ ಎಲ್ಲಿವರೆಗೂ ಫುಟ್ ಪ್ರಿಂಟ್ ಇರುತ್ತೆ ಅಲ್ಲಿವರೆಗೂ ಹೋಗ್ತಾನೆ. ಆ ಫುಟ್ ಪ್ರಿಂಟು ಅದೇ ಆಕ್ಸಿಡೆಂಟ್ ಆಗಿತ್ತಲ್ಲ, ಆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಗೋಣಿ ಮರ ಇತ್ತಲ್ಲ, ಆ ಗೋಣಿದ್ ಮರದ್ವರ್ಗೂ ಕೂಡ ಆ ಫುಟ್ ಪ್ರಿಂಟ್ ಇರುತ್ತೆ. ಆಗ ಅವ್ನ್ ಹೇಳ್ತಾನೆ, ಆ ಓ, ಈ ಕೆಲ್ಸನೂ ಈ ಆನೆನೆ ಮಾಡಿರೋದು ಅಂತೇಳಿ ಮತ್ತೆ ಅದನ್ನ ಕಂಪ್ಲೇಂಟ್ ನ ಉರಿಸ್ತಾನೆ. ಆನೆ ತಪ್ಸೋದಕ್ಕೆ ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಂತೇಳಿ ಗಾಸಿಪ್ ಹಬ್ಬಿಸ್ತಾನೆ ಇವನು. ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡೋದು ತುಂಬಾ ಅದನ್ನ ಡಿಫಿಕಲ್ಟ್. ಮತ್ತೆ ಈ ಕಳ್ಳನಾಟ ಯಾರದ್ದೆಂದು ಈ ಫಾರೆಸ್ಟರ್ಸ್ ಎಲ್ಲ ಬರ್ತಾರೆ. ಈಗ ಡೆತ್ ಆದ್ಮೇಲೆ ಮಾರ್ಜುರಿ ಎಲ್ಲ ಮಾಡ್ಬೇಕಲ್ಲ, ಅವಾಗ ಫಾರೆಸ್ಟರ್ ಆಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು, ಎಲ್ರೂ ಬರ್ತಾರೆ ಆ ಪ್ಲೇಸ್ಗೆ, ಡೆತ್ ಪ್ಲೇಸ್ಗೆ, ಆಕ್ಸಿಡೆಂಟ್ ಪ್ಲೇಸ್ಗೆ. ಆಗ ಅವನು ಅಲ್ಲ, ಈ ಆನೆ ತಪ್ಸೋದಕ್ಕೋಸ್ಕರ ಲಾರಿ ಮರಕ್ ಡಿಕ್ಕಿ ಹೊಡ್ದಿದೆ ಅಂತೇಳಿ ಹೇಳ್ತಾನೆ. ಆಗ ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡಿ ಅಂತೇಳಿ ಕೆಲವರು ಜನರುಗಳೆಲ್ಲ ಹೇಳ್ತಾ ಇರ್ತಾರೆ. ಮತ್ತೆ ಫಾರೆಸ್ಟರ್ ನೋಡ್ತಾ ಇರ್ತಾನೆ, ವಟ ವಟ ಅಂತೇಳಿ ಮಾತಾಡ್ತಾ ಇರ್ತಾನೆ ನಾಗರಾಜ. ಇದು ಬರೀ ಆನೆ ಮೇಲೆ ಹೇಳ್ತಿರಲ್ಲ, ಜನಗಳು ಅಷ್ಟೇನೆ, ನೀವು ಫಾರೆಸ್ಟ್ ಅವರು ಯಾವ್ದೇ ರೀತಿ ಆಕ್ಷನ್ ತಗೊಳೋದಿಲ್ಲ ಆನೆ ಮೇಲೆ, ಅದನ್ನ ಅದ್ರ ಪಾಡ್ಗೆ ಅದು ಬಿಟ್ಬಿಡ್ತೀರಾ. ಮತ್ತೆ ಈ ಪೊಲೀಸ್ನವರು ಕೂಡ ನಾಗರಾಜನ್ ಮೇಲೆ ಅನುಮಾನ ಪಡ್ತಾ ಇರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವನು ಸಪೋರ್ಟ್ ಮಾಡ್ತಾ ಇರ್ತಾನೆ ಯಾರಿಗೆ, ಈ ಸ್ಮಗ್ಲರ್ಗೆ, ಈ ಇವ್ರಿಗೆಲ್ಲ ಅನ್ಯಾಯವಾಗಿ ನಡೀತಿರ್ತಕ್ಕಂಥ ಜನಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಇಲ್ಲಿವರೆಗೂ ಅಧ್ಯಾಯ 8ರಲ್ಲಿ ಮಕ್ಕಳ ನೀವು ತಿಳ್ಕೊಂಡ್ರಿ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 9 ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಪೇಜ್ ನಂಬರ್ ನೀವು 175 ನೀವು ಮಕ್ಕಳ ತೆಗಿರಿ. ಪೇಜ್ ನಂಬರ್ 175. ಒಂದು ಮಧ್ಯಾಹ್ನ ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಮೂಡಿಗೆರೆ ಪುರ ಪ್ರಮುಖರ ಮೀಟಿಂಗ್ಗೆ ಕರೆದಿದ್ರು. ಒನ್ಸ್ ಅಪಾನ್ ಈ ಟೈಮ್ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈ ಮಧ್ಯಾಹ್ನದೊತ್ತು ಈ ಖಾನ್ ಸಾಹೇಬ್ರು ಇರ್ತಾರಲ್ಲ, ಪ್ರೆಸಿಡೆಂಟ್ ಇರ್ತಾರಲ್ಲ, ಮುನ್ಸಿಪಲ್ ಪ್ರೆಸಿಡೆಂಟ್, ಅವರು ಮೂಡಿಗೆರೆಯನ್ನ ಅಲ್ಲಿ ಇರ್ತಕ್ಕಂತ ಪಂಚ ನಾಯಕರು ಅಂತ ಹೇಳಿ ಕರೀತಾರೆ. ಯಾರು 5 ನಾಯಕರು ಲೀಡರ್ಗಳು ಇರ್ತಾರಲ್ಲ, ಅವ್ರನ್ನ ಮೀಟಿಂಗ್ ಅರೇಂಜ್ ಮಾಡಿ ಮೀಟಿಂಗ್ಗೆ ಇನ್ವೈಟ್ ಮಾಡ್ತಾರೆ. ಮೀಟಿಂಗ್ ಅಟೆಂಡ್ ಮಾಡಲು ಪುರ್ಸೊತ್ತಿದ್ದವರೆಲ್ಲ ಪುರ ಪ್ರಮುಖರೇ. ಅಂದ್ರೆ ಪುರ ಪ್ರಮುಖರು ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಯಾರೆಲ್ಲ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಫ್ರೀ ಆಗಿರ್ತಾರೋ ಅವರೆಲ್ಲ ಪುರ ಪ್ರಮುಖರೇ ಅಂತ ಹೇಳಿದ್ರೆ ಊರ್ನ ನಾಯಕರು ಅಂತ ಹೇಳಿ ಅರ್ಥ. ಸಭೆ ಕರೆದರೆ ಜನ ಬರುವುದೇ ಕಡಿಮೆಯಾದ್ದರಿಂದ ಸಂತೆ ದಿನವೇ ಕರೆದು ಬಂದವರಿಗೆಲ್ಲ ಕುರ್ಚಿ ಕೊಟ್ಟು ಕೂರಿಸಿದ್ದರು. ಇವರು ಏನಾದ್ರು ಒಂದ್ ಮೀಟಿಂಗ್ ಅರೇಂಜ್ ಮಾಡಿದ್ರೆ ಜನಗಳು ಯಾರು ಬರೋದಿಲ್ಲ ಅಂತೇಳಿ ಅನ್ಕೊಂಡು ಏನ್ ಮಾಡ್ತಾರೆ, ಕಡಿಮೆ ಜನ ಬರ್ತಾರೆ ಅಂತ ಅನ್ಕೊಂಡು ಇವರು ಈ ಸಂತೆ ನಡೆಯುತ್ತೆ ಅಲ್ವಪ್ಪ, ಈ ಬಾಜಾರ್ ಎಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು ಮತ್ತೆ ಗ್ರೈನ್ಸ್ ಆಗಿರ್ಬೋದು ಎಲ್ಲಾನು ಇಟ್ಕೊಂಡು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅದನ್ನ ಸಂತೆ ಅಂತೇಳಿ ಕರೀತಾರೆ. ಆ ಸಂತೆ ದಿನ ಸಾಮಾನ್ಯವಾಗಿ ಹಳ್ಳಿ ಕಡೆಲೆಲ್ಲ ಏನ್ ಮಾಡ್ತಾರೆ, ವಾರಕ್ಕೆ ಒಂದು ದಿನ ವೀಕ್ಲಿ ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಸಂತೆಯನ್ನ ಇಡ್ತಾರೆ.
ಅದೇ ರೀತಿ ಇವನು ಸಂತೆಗಾದ್ರೆ ಜನರುಗಳೆಲ್ಲ ಬರ್ತಾರೆ. ಆ ಒಂದು ರೀಸನ್ ತಗೊಂಡು ನಾನು ಮೀಟಿಂಗ್ ಅರೇಂಜ್ ಮಾಡ್ಕೋಬಹುದು ಅಂತೇಳಿ ಸಂತೆ ದಿನನೇ ಇವನ್ ಏನ್ ಮಾಡ್ತಾನೆ, ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬ್ರು ಆ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತಾನೆ. ಆಗ ಸಂತೆ ದಿನ ಬರುತ್ತೆ. ಸಂತೆ ದಿನ ಬಂದಾಗ ಬಂದವ್ರಿಗೆಲ್ಲ ಇವನು ಕುರ್ಚಿ ಕೊಟ್ಟು ಕೂರಿಸ್ತಾನೆ. ಯಾರು ಖಾನ್ ಸಾಹೇಬ್ರು ಏನ್ ಮಾಡ್ತಾನೆ, ಮೀಟಿಂಗ್ ಅರೇಂಜ್ ಮಾಡ್ತಾನೆ. ಮೀಟಿಂಗ್ ಅರೇಂಜ್ ಮಾಡ್ಬಿಟ್ಟು ಅವನು ಬಂದವ್ರಿಗೆಲ್ಲ ಚೇರ್ ಕೊಟ್ಟು ಎಲ್ರನ್ನು ಕೂರಿಸ್ತಾನೆ. ಕೂರ್ಸಾದ್ಮೇಲೆ ಸಂತೆಗೆ ಬಂದ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬಿಸಿಲಿನ ಹೊಡೆತ ತಾಳಲಾರದೆ ಮೀಟಿಂಗಿಗೆ ಬಂದು ಕುಳಿತು ಟೋಪಿ ತೆಗೆದು ಬೀಸಿಕೊಳ್ಳುತ್ತಾ ಗಾಳಿ ಹಾಕಿಕೊಳ್ಳುತ್ತಿದ್ದರು. ಅವಾಗ ಸಂತೆಗೆ ಬರ್ತಾರೆ, ತುಂಬಾ ಸಮ್ಮರ್ ಬೇರೆ. ಆಗ ಸಮ್ಮರ್ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರುಗಳೆಲ್ಲ ಏನ್ ಮಾಡ್ತಾರೆ, ಸದ್ಯ ಒಂದ್ ಚೇರ್ ಸಿಕ್ತಲ್ಲ ಕುತ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಶೆಕೆ ತಡೆಯೋದಕ್ ಆಗ್ಲಿಲ್ಲ ಅವ್ರಿಗೆ. ಸ್ವೆಟ್ ಆಗ್ತಾ ಇದ್ರು ಜಾಸ್ತಿ, ತುಂಬಾ ಸಮ್ಮರ್ ಅಲ್ವಾ, ಆಗ ಸ್ವೆಟ್ ಆಗ್ತಾ ಇದ್ರು. ಶೆಕೆ ತಡೆಯೋದಕ್ ಆಗ್ಲಿಲ್ಲ ಅವ್ರಿಗೆ. ಆ ಮೀಟಿಂಗ್ ಬಂದಿರ್ತಕ್ಕಂಥವ್ರು ಎಲ್ರು ಕೂಡ ಏನ್ ಮಾಡ್ತಾ ಇರ್ತಾರೆ, ಶೆಕೆ ತಡಿಲಾರ್ದೇನೆ ಟೋಪಿ ಎಲ್ಲ ಹಾಕೊಂಡ್ ಬಂದಿರ್ತಾರೆ. ಹಾಗಾಗಿ ಟೋಪಿಯಿಂದ ಅವ್ರು ಏನ್ ಮಾಡ್ತಾ ಇರ್ತಾರೆ, ಬೀಸ್ಕೋತಾ ಇರ್ತಾರೆ ಟೋಪಿನೋ ಅಥವಾ ಏನೋ ಒಂದು ಪೇಪರೋ. ಹಾಗಾಗಿ ಎಲ್ಲ ಅವರು ಬೀಸ್ಕೋತಾ ಇರ್ತಾರೆ. ಆಗ ಬೀಸಿಕೊಳ್ಳುತ್ತಾ ಗಾಳಿ ಹಾಕಿಕೊಳ್ಳುತ್ತಿದ್ದರು. ಆ ಮೀಟಿಂಗಿಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದು ಕುಳಿತಿದ್ರು. ಮೀಟಿಂಗ್ ಎಲ್ಲ ಅರೇಂಜ್ ಮಾಡ್ತಾರೆ. ಆ ಮೀಟಿಂಗಿಗೆ ರೇಂಜ್ ಫಾರೆಸ್ಟರ್ ಆಫೀಸರ್ ಸಹ ಬಂದ್ ಕುಳಿತಿರ್ತಾರೆ. ಕೃಷ್ಣೇಗೌಡರ ಆನೆಯದೇ ಪ್ರಧಾನ ವಿಷಯವಾಗಿ ಹೋಯ್ತು. ಅಲ್ಲಿ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಕೃಷ್ಣೇಗೌಡರ ಆನೆ ಬಗ್ಗೆನೆ ಮಾತಾಡ್ತಕ್ಕಂಥದ್ದು. ಆ ಮೀಟಿಂಗ್ ನಲ್ಲಿ ರೇಂಜ್ ಫಾರೆಸ್ಟರ್ ಆಗಿರ್ಬೋದು, ಫಾರೆಸ್ಟ್ ಆಫೀಸರ್ ನಾಗರಾಜ್ ಆಗಿರ್ಬೋದು, ಕೃಷ್ಣೇಗೌಡ ಆಗಿರ್ಬೋದು, ಮತ್ತೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬ್ರ ಆಗಿದ್ರು. ಇವ್ರು 3 ಜನನು ಮೀಟಿಂಗ್ ಅರೇಂಜ್ ಮಾಡ್ಕೊಂಡು ಕೂತ್ಕೋತಾರೆ. ಆಗ ಮೇನ್ ಥೀಮ್ ಏನಪ್ಪಾ ಅಂತ ಹೇಳಿದ್ರೆ, ಕೃಷ್ಣೇಗೌಡರ ಆನೆ ಬಗ್ಗೆ ಮಾತಾಡ್ತಕ್ಕಂಥದ್ದು. ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಬೇಕಾದ್ರೆ, ಈ ಕಂತ್ರಿ ನಾಯಿಗಳೆಲ್ಲ ಇರ್ತಲ್ಲ, ಆ ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಬೇಕೆಂದು ಹೋಗಿದ್ದ ನನಗೆ ಬಾಯಿ ಬಿಡಲು ಅವಕಾಶವೇ ಸಿಗ್ಲಿಲ್ಲ. ಈ ಒಂದು ಮೀಟಿಂಗ್ ನಲ್ಲಿ ಯಾರು ಹೋಗಿದ್ರಪ್ಪ ಅಂತ ಹೇಳಿದ್ರೆ, ನಮ್ಮ ಲೇಖಕರು ಕೂಡ ಹೋಗಿರ್ತಾರೆ. ಯಾರು ಲೇಖಕರು ಕೂಡ ಹೋಗಿರ್ತಾರೆ. ಆಗ ಲೇಖಕರು ಕೂಡ ಆ ಒಂದು ಮೀಟಿಂಗ್ಗೆ ಹೋಗಿದ್ದಾಗ ಇವರು ಏನಕ್ಕೆ ಹೋಗಿರ್ತಾರಪ್ಪ ಅಂತ ಹೇಳಿದ್ರೆ, ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ಲಿಕ್ಕೆ. ಈ ನಾಯಿಗಳು ಜಾಸ್ತಿ ಆಗ್ತಾ ಇದೆ, ಇದ್ರ ಕಾಟ ಜಾಸ್ತಿ ಆಗ್ತಾ ಇದೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದಾವೆ ಈ ಸ್ಟ್ರೀಟ್ ಡಾಗ್ಸ್ಗಳು ಅಲ್ವಪ್ಪ. ಈ ಸ್ಟ್ರೀಟ್ ಡಾಗ್ಸ್ ಆಗಿರ್ಬೋದು, ಬೇರೆ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ಡಾಗ್ಸ್ ಆಗಿರ್ಬೋದು, ಇವುಗಳ ಕಾಟ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಈ ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಲೇಖಕರು ಹೋಗ್ತಾರೆ. ಬಟ್ ಆದ್ರೆ ಅವ್ರಿಗೆ ಆ ಒಂದು ಟಾಪಿಕ್ ಅನ್ನ ಹೇಳಲಿಕ್ಕೆ ಅಲ್ಲಿ ಆಪರ್ಚುನಿಟಿ ಸಿಗ್ಲೇ ಇಲ್ಲ. ಕೃಷ್ಣೇಗೌಡನ ಆನೆ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅದನ್ನು ಹದ್ದುಬಸ್ತಿನಲ್ಲಿ ಇಡುವುದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಹೇಳ್ತಾನೆ. ಕೃಷ್ಣೇಗೌಡನ ಆನೆ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಆ ಟಾಪಿಕ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಗ ಖಾನ್ ಸಾಹೇಬ್ರು ಹೇಳ್ತಾರೆ, ಅದನ್ನ ಹದ್ದುಬಸ್ತಿನಲ್ಲಿ ಇಡ್ಬೇಕು, ನಿಮ್ಮ ಕಂಟ್ರೋಲ್ ನಲ್ಲಿ ಇಡ್ಬೇಕು, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಯಾರಿಗೆ ಹೇಳ್ತಾ ಇರ್ತಾನೆ, ಕೃಷ್ಣೇಗೌಡ್ರಿಗೆ ಹೇಳ್ತಾ ಇರ್ತಾನೆ. ಆನೆಯಂತ ಪ್ರಾಣಿಯನ್ನು ಹಿಡಿದು ಕಟ್ಟಿ ಹಾಕುವುದಕ್ಕಾಗಲಿ ದೊಡ್ಡಿಗೆ ಹೊಡೆಯುವುದಕ್ಕಾಗಲಿ ಸಾಮಾನ್ಯರಿಂದ ಸಾಧ್ಯವೇ? ಆಗ ಅವ್ರು ಹೇಳ್ತಾರೆ, ಏನ್ ಸರ್ ನೀವು, ಈ ಆನೆ ತುಂಬಾ ದೊಡ್ಡ ಪ್ರಾಣಿ, ಈ ಆನೆ ತುಂಬಾ ದೊಡ್ಡ ಪ್ರಾಣಿ ಆಗಿರೋದ್ರಿಂದ ಅದನ್ನ ಕಟ್ಟಾಕೋದಕ್ಕಾಗೋದಿಲ್ಲ ಸರ್, ಕಟ್ಟಾಕಿ ಅದನ್ನ ನಾವು ಅದಕ್ಕೆ ಟಾರ್ಚರ್ ಕೊಡೋದಕ್ಕಾಗೋದಿಲ್ಲ ಸರ್ ಅಂತ ಹೇಳಿ ಹೇಳ್ತಾನೆ. ಕಟ್ಟಾಕೋದಕ್ಕಾಗ್ಲಿ ಅಥವಾ ದೊಡ್ಡಿಗೆ ಅದನ್ನ ಹೊಡೆಯೋದಕ್ಕಾಗ್ಲಿ. ದೊಡ್ಡಿ ಅಂತ ಹೇಳಿದ್ರೆ ಶೀಪ್ ಶೆಡ್ ಅನ್ನು ಕೂಡ ದೊಡ್ಡಿ ಅಂತ ಹೇಳಿ ಕರೀತಾರೆ. ಹೊಡೆಯೋದಕ್ಕಾಗ್ಲಿ ಸಾಮಾನ್ಯರಿಂದ ಆಗೋದಿಲ್ಲ, ಕಾಮನ್ ಪೀಪಲ್ಗೆಲ್ಲ ಆಗೋದಿಲ್ಲ ಸರ್. ಯಾಕಪ್ಪ ಅಂತ ಹೇಳಿದ್ರೆ ಬಿಗ್ ಎನಿಮಲ್ ಅದು ಶೀಪ್ ಅಥವಾ ಹೆನ್, ಈ ತರ ಕೌ, ಬೊಫೆಲ ಈ ತರ ಆದ್ರೆ ಏನೋ ಒಂದ್ ಮೇಂಟೈನ್ ಮಾಡ್ಬೋದು ಅಲ್ವಪ್ಪ. ಅದು ಅಲ್ದೇನೆ ಇದು ಆನೆ ದೊಡ್ಡ ಪ್ರಾಣಿ, ಅದು ಅಲ್ದೇನೆ ಇದು ಊರ್ನಲ್ಲಿ ಸಾಕಿರೋದಾದ್ರೂ ಕೂಡ ಇದು ವೈಲ್ಡ್ ಅನಿಮಲ್ ಅಲ್ವಾ. ಹಾಗಾಗಿ ಯಾರಿಂದನೂ ಕಾಮನ್ ಪೀಪಲ್ ಕೈಲಿ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವೇ ಅಂತ ಹೇಳಿ ರೇಂಜರ್ ಆಫೀಸರ್ಗೆ, ನಾಗರಾಜ ಇರ್ತಾನಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆತ ಆನೆಯನ್ನ ಹಿಂದೂ ಮತಾಂಧತೆಯ ಸಂಕೇತವೆಂದು ಬಗೆದನೋ ಏನೋ. ಅವನೇನ್ ಸಡನ್ ಆಗಿ ಏನ್ ಮಾಡ್ತಾನೆ, ಇವನು ಯಾರು ಖಾನ್ ಸಾಹಿಬ ಈ ಆನೆನ ಏನಾದ್ರೂ ಮಾಡಿ ಅವನ್ ಮೈಂಡ್ ಅಲ್ಲಿ ಏನಪ್ಪಾ ಫಿಕ್ಸ್ ಇದೆ ಅಂತ ಹೇಳಿದ್ರೆ, ಆನೆ ಅಂದ್ರೆ ಹಿಂದೂ ಪೀಪಲ್ಗೆ ಬೇಕಾಗಿರ್ತಕ್ಕಂಥ ಎನಿಮಲ್ ಅಂತ ಹೇಳಿದ್ರೆ ಹಿಂದೂ ಡಿವೋಟಿ ಎನಿಮಲ್ ಅಂತ ಹೇಳಿ ಅವನು ಅನ್ಕೊಂಡಿರ್ತಾನೆ. ಓ, ಹಿಂದೂಗಳು ಮತಾಂಧತೆಯ ಸಂಕೇತ, ಇದು ಅವ್ರ ಧರ್ಮದ ಒಂದು ಪೂಜೆ ಮಾಡ್ತಕ್ಕಂಥ ಅಥವಾ ಗಾಡ್ ಇದ್ದಾಗೆ ಆನೆ ಅಲ್ವಪ್ಪ.
ಕಾಮನ್ ಆಗಿ ಹಿಂದೂಗಳಿಗೆ ಆನೆ ಗಾಡ್ ಇದ್ದಾಗ, ಯಾಕಂದ್ರೆ ಆನೆಯ ಪ್ರತಿರೂಪವೇ ಗಣೇಶ, ಅಥವಾ ಗಣೇಶನ ಪ್ರತಿರೂಪವೇ ಆನೆ ಅಂತೇಳಿ ಹಿಂದೂಗಳು ನಂಬಿರ್ತಕ್ಕಂಥದ್ದು. ಹಾಗಾಗಿ ಇವನೇನ್ ಅನ್ಕೊಂಡಿರ್ತಾನೆ, ಹಿಂದೂಗಳ ದೇವ್ರಿದು, ಹಾಗಾಗಿ ಇದನ್ನ ಏನಾದ್ರೂ ಮಾಡಿ ನಾವು ಹೊರಗಡೆ ಕಳಿಸ್ಬೇಕು ಅಂತೇಳಿ ಇವನು ಪ್ರೆಸಿಡೆಂಟ್ ಅನ್ಕೊಂಡಿರ್ತಾನೆ. ಅದೇ ಸಮಯವೆಂದು ಗಂಧದ ಕಳ್ಳ ಸಾಗಾಣಿಕೆಯ ಗಂಗಾಧರ, ಫಾರೆಸ್ಟರ್ ನಾಗರಾಜ ಮರದ ವ್ಯಾಪಾರಿಗಳಿಂದ ಸಾಮಿಲ್ನವರಿಂದ ಲಂಚ ತಿಂದು ಆನೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕವಾಗಿ ದೂರಿದ. ಅದೇ ಮೂಮೆಂಟ್ ಅಲ್ಲಿ, ಅದೇ ಟೈಮ್ ಅಲ್ಲಿ ಏನ್ ಮಾಡ್ತಾನೆ, ಈ ಗೂಡ್ಸ್ ಸ್ಮಗ್ಲರ್ ಇರ್ತಾನಲ್ಲ, ಗಂಧದ ಕಳ್ಳ ಸಾಗಾಣಿಕೆ ಗಂಗಾಧರ, ಅವನು ಇರ್ತಾನೆ ಅಲ್ಲ, ಅವನು ಏನ್ ಮಾಡಿರ್ತಾನೆ, ಅವನು ಬಂದು ಕೂತ್ಕೊಂಡಿರ್ತಾನೆ, ಎಲ್ಲಿಗೆ ಮೀಟಿಂಗ್ ನಲ್ಲಿ ಬಂದು ಕೂತ್ಕೊಂಡಿರ್ತಾನೆ. ಅವನು ಗಂಗಾಧರ ಅವನು ಬಂದು ಕೂತ್ಕೊಂಡಿದ್ದಾಗ ಅವನ್ ಏನ್ ಹೇಳ್ತಾನೆ, ಅದೇ ಟೈಮ್ ಸಾಕು ಅಂತ ಹೇಳ್ಬಿಟ್ಟು ಅವನು ಸಿಕ್ಕ ಚಾನ್ಸ್ ಅಂತ ಹೇಳಿ ಅವನ್ ಹೇಳ್ತಾನೆ, ಈ ಗಂಗಾಧರ ಆಗಿರ್ಬೋದು ಮತ್ತೆ ಫಾರೆಸ್ಟರ್ ನಾಗರಾಜ, ಇವರಿಬ್ರು ಮರದ ವ್ಯಾಪಾರಿಗಳಿಂದ, ಈ ಗೂಡ್ಸ್ ಯಾರೋ ವುಡ್ ಎಲ್ಲ ವ್ಯಾಪಾರ ಮಾಡ್ತಾರಲ್ಲಪ್ಪ, ಅವರ ವ್ಯಾಪಾರಿಗಳಿಂದ ಸಾಮಿಲ್ನವರಿಂದ ಮತ್ತೆ ಲಂಚ ತಿಂದಿರ್ತಾನೆ. ಯಾರು, ಈ ನಾಗರಾಜ. ಅವ್ನ್ ಹೇಳ್ತಾ ಇರ್ತಾನೆ, ಗಂಗಾಧರ ಹೇಳ್ತಾ ಇರ್ತಾನೆ, ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ, ಈ ಫಾರೆಸ್ಟ್ ನಾಗರಾಜ ಈ ಮರದ ವ್ಯಾಪಾರಿಗಳಿಂದ ಆಗಿರ್ಬೋದು ಅಥವಾ ಸಾಮಿಲ್ನವರಿಂದ ಆಗಿರ್ಬೋದು ಲಂಚ ತಿಂದು ಆನೆ ಮೇಲೆ ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ ಇವನು ಅಂತೇಳಿ ಅಲ್ಲೇ ಕಂಪ್ಲೇಂಟ್ ಮಾಡ್ಬಿಡ್ತಾನೆ. ಯಾರೋ ಈ ಗಂಧದ ಗೂಡ್ಸ್ ಎಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾನ ಗಂಗಾಧರ, ಅವನು ಕಂಪ್ಲೇಂಟ್ ಮಾಡ್ತಾನೆ. ಜೊತೆಗೆ ವಿದ್ಯುತ್ ಇಲಾಖೆಯವರು, ಟೆಲಿಫೋನಿನವರು ತಮ್ಮ ಪುಕಾರುಗಳನ್ನು ದನಿಗೂಡಿಸಿದರು. ಜೊತೆಗೆ ಇದ್ರ ಜೊತೆಗೆ ಎಲ್ರು ಕೂಡ ಅಷ್ಟೇನೆ, ಒಬ್ಬೊಬ್ರು ಕೂಡ ಅಷ್ಟೇನೆ ಏನ್ ಮಾಡ್ತಾರೆ, ವಿದ್ಯುತ್ ಇಲಾಖೆಯವರಾಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಅಥವಾ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಬ್ಬೊಬ್ರು ತಮ್ಮ ಪುಕಾರು ಅಂದ್ರೆ ಕಂಪ್ಲೇಂಟ್ಸ್ ಅಂತ ಹೇಳಿ ಅರ್ಥ. ಪುಕಾರು ಅಂದ್ರೆ ಏನು ಮಕ್ಳ, ಕಂಪ್ಲೇಂಟ್ಸ್ ಅಂತ ಹೇಳಿ ಅರ್ಥ. ಒಂದೊಂದು ಕಂಪ್ಲೇಂಟ್ಸ್ ನ ಇವರು ಹೇಳ್ತಾ ಇರ್ತಾರೆ, ಆನೆ ಹಾಗ್ ಮಾಡ್ತು, ಆನೆ ಹೀಗ್ ಮಾಡ್ತು, ನಮ್ ಡಿಪಾರ್ಟ್ಮೆಂಟ್ ವೈರ್ ಎಲ್ಲಾ ಕಿತ್ತಾಕ್ಬಿಡ್ತು, ಮುರ್ದಾಕ್ಬಿಡ್ತು, ಮತ್ತೆ ಲೈಟ್ ಪೋಲ್ಗಳೆಲ್ಲ ಬೀಳಿಸ್ಬಿಡ್ತು ಅಂತ ಹೇಳಿ ಏನಾದ್ರೂ ಒಂದು ರೀಸನ್ ಅನ್ನ ಕೊಟ್ಟು ಕಂಪ್ಲೇಂಟ್ ಅನ್ನ ಹೇಳ್ತಾ ಇರ್ತಾರೆ. ಒಬ್ಬೊಬ್ರು ಒಂದೊಂದು ಕಂಪ್ಲೇಂಟ್ ಅನ್ನ ಹೇಳ್ತಾ ಇರ್ತಾರೆ. ಎಲ್ಲಾ ಇಲಾಖೆಗಳಿಗೂ ಬುದ್ಧಿ ಕಲಿಸಿ, ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೂ ಬುದ್ಧಿ ಕಲಿಸಿ ಕೇಸ್ ಫೈಲ್ ಮಾಡಿ ಕೋಳ ಹಾಕಿಸುತ್ತೇನೆಂದು ಜಬರ್ದಸ್ತ್ ಮಾಡುತ್ತಾ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ ಸೀಸ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಎಂದು ಮೇಲಿನವರಿಂದ ಶಬಾಸ್ ಗಿರಿ ಪಡೆಯಲೆತ್ನಿಸುತ್ತಿದ್ದ ನಾಗರಾಜನಿಗೆ ತನಗೆ ಯಾವ ಸಂಬಂಧವೂ ಇಲ್ಲದ ದರಿದ್ರ ಆನೆಯೊಂದರ ವಕ್ತಾರನಾಗಬೇಕಾಗಿ ಬಂದುದು ಅಸಹನೀಯವಾಯಿತು. ಆಗ ಈ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಬುದ್ಧಿ ಕಲಿಸ್ಬೇಕು ಅಂತೇಳಿ ಯಾರು ಅನ್ಕೊಂಡಿರ್ತಾರೆ, ನಾಗರಾಜ ಅನ್ಕೊಂಡಿರ್ತಾನೆ. ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಬುದ್ಧಿ ಕಲಿಸ್ಬೇಕು, ಕೇಸ್ ಫೈಲ್ ಮಾಡಿ ಅವ್ರನ್ನ ಏನ್ ಮಾಡ್ಬೇಕು, ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತೇಳಿ ತುಂಬಾ ಜಬರ್ದಸ್ತ್ ಆಗಿ ಮಾಡ್ತಾ ಇರ್ತಾನೆ. ತುಂಬಾ ಸ್ಟ್ರಾಂಗ್ ಆಗಿ ಅವನು ಹೇಳ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ಹಾಗ್ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ ಅಂತೇಳಿ. ಈ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ, ಈ ಗುಡ್ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರಲ್ಲ ಅವ್ರ ವೆಹಿಕಲ್ಸ್ ಗಳನ್ನೆಲ್ಲ, ಕಾರ್ಗಳನ್ನೆಲ್ಲ ಏನ್ ಮಾಡಿರ್ತಾನೆ, ಸೀಸ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳಿ ಅವನ್ ಏನ್ ಮಾಡಿರ್ತಾನೆ, ಮೇಲವರಿಂದ ಅಂತ ಹೇಳಿದ್ರೆ ಮೇಲ್ಗಡೆ ಆಫೀಸರ್ ಇರ್ತಾರಲ್ಲ ಅವ್ರ ಹತ್ರ ಶಬಾಷ್ಗಿರಿಯನ್ನ ಬೇಷ್ ಅಂತ ಹೇಳಿ ಅವನು ಮಾಡ್ಕೊಳ್ಳೋದಕ್ಕೋಸ್ಕರ ಅವನು ಟ್ರೈ ಮಾಡ್ತಾ ಇರ್ತಾನೆ. ಇಲ್ಲ, ನಾನೇನೋ ಇವ್ರಿಗೆಲ್ಲ ಗೂಡ್ ಸ್ಮಗ್ಲರ್ಗೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇರೋದಿಲ್ಲ, ಈ ಯಾರು ಏನಪ್ಪಾ ಸಾಮಿಲ್ನವ್ರಿಗೆಲ್ಲ ನಾನು ಸಾಮಿಲ್ ಅವ್ರ ಹತ್ರ ಆಗಿರ್ಬೋದು ಅಥವಾ ಈ ವುಡ್ ವ್ಯಾಪಾರ ಬಿಸ್ನೆಸ್ ಮ್ಯಾನ್ ಗಳ ಹತ್ರ ಆಗಿರ್ಬೋದು ನಾನು ಏನ್ ಲಂಚ ಏನ್ ತಿಂತಾ ಇಲ್ಲ ನಾನು ಅಂತೇಳಿ ಹೇಳ್ತಾ ಇರ್ತಾನೆ. ಅದು ಹಾಗಾಗಿ ಲಂಚ್ ಅಂದ್ರೆ ಬ್ಲಾಕ್ ಮನಿ ಎಲ್ಲ ಇರುತ್ತಲ್ಲಪ್ಪ, ಲಂಚ ಎಲ್ಲ ನಾನು ಈಸ್ಕೊತಾ ಇಲ್ಲ ನಾನು ಯಾಕಪ್ಪ ಅಂತ ಹೇಳಿದ್ರೆ ಈ ಗೂಡ್ಸ್ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರಲ್ಲ ಆ ವೆಹಿಕಲ್ಸ್ನೆಲ್ಲ ನಾನು ನನ್ನ ಫಾರೆಸ್ಟ್ ಆಫೀಸ್ ಮುಂದೆ ನಾನು ಅದನ್ನೆಲ್ಲ ಸೀಸ್ ಮಾಡಿ ಇಟ್ಕೊಂಡಿದೀನಿ ಅಂತೇಳಿ ಆ ರೀತಿ ಹೇಳ್ತಾ ಇರ್ತಾನೆ, ಫೋರ್ಸ್ ಕೊಡ್ತಾ ಇರ್ತಾನೆ. ಯಾರೋ ನಾಗರಾಜ. ತನಗೆ ಯಾವ ಸಂಬಂಧವೂ ಇಲ್ಲದ ದರಿದ್ರ ಆನೆಯೊಂದರ ವಕ್ತಾರನಾಗಬೇಕಾಗಿ ಬಂದದ್ದು ಅಸಹನೀಯವಾಯ್ತು. ಹಾಗಾಗಿ ನಾಗರಾಜನ್ಗೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇವನ್ಗೂ ಮತ್ತೆ ಕೃಷ್ಣೇಗೌಡರ ಆನೆಗೂ ಯಾವುದೇ ರೀತಿ ರಿಲೇಶನ್ಶಿಪ್ ಇಲ್ಲ. ಹಾಗಾಗಿ ಈ ದರಿದ್ರ ಆನೆಯೊಂದರ ನಾನು ಪರ ವಹಿಸ್ಕೊಂಡ್ ಮಾತಾಡ್ಬೇಕಲ್ಲ, ವಕ್ತಾರನಾಗಬೇಕಲ್ಲ ಅಂತ ಹೇಳಿದ್ರೆ ಅದ್ರ ಪರ ವಹಿಸ್ಕೊಂಡ್ ಮಾತಾಡ್ಬೇಕು. ಇವಾಗ ಲಾಯರ್ಗಳು ಇರ್ತಾರೆ ಅಲ್ವಪ್ಪ, ಅಪೋಸಿಷನ್ ಲಾಯರ್ ಆಗಿರ್ಬೋದು ಅಥವಾ ಪರ ಲಾಯರ್ ಆಗಿರ್ಬೋದು, ಈ ರೀತಿ ಲಾಯರ್ ಇರ್ತಾರಲ್ಲ, ವಕ್ತಾರ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು.
ಅಂದ್ರೆ ಇದ್ರ ಪರ ವಹಿಸ್ಕೊಂಡ್ ಮಾತಾಡ್ತಕ್ಕಂಥದ್ದು ಅದನ್ನ ವಕ್ತಾರ ಅಂತ ಹೇಳಿ ಕರೀತಾರೆ. ಅಯ್ಯೋ ನಾನು ಯಾವುದೇ ರೀತಿ ನನ್ಗೂ ಈ ಆನೆಗೂ ರಿಲೇಶನ್ಶಿಪ್ ಇಲ್ವೇ ಇಲ್ಲ, ಇದ್ರ ಜೊತೆ ನಾನು ಇದ್ರ ಬಗ್ಗೆ ನಾನ್ ಮಾತಾಡ್ಬೇಕಲ್ಲಪ್ಪ ಅಂತ ಹೇಳಿ ಅವನಿಗೆ ಬೇಜಾರಾಗಿರುತ್ತೆ ಅಟ್ ಮೂಮೆಂಟ್ ಅಲ್ಲಿ. ಅಲ್ಲಿ ನಿಜವಾಗಿಯೂ ಸಭೆಯ ನಡವಳಿಕೆಗಳನ್ನು ಗಮನಿಸುತ್ತಿದ್ದವನು ಅವನೊಬ್ಬನೇ. ಅಲ್ಲಿ ಏನೇನ್ ಆಗ್ತಾ ಇದೆ, ಮೀಟಿಂಗ್ ನಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ಅಬ್ಸರ್ವೇಶನ್ ನಡೀತಾ ಇದೆ, ಏನೇನ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ ಯಾರಪ್ಪ ಅಂತ ಹೇಳಿದ್ರೆ ಫಾರೆಸ್ಟರ್ ನಾಗರಾಜ್ ಒಬ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಮಿಕ್ಕವರೆಲ್ಲ ಕುರ್ಚಿಯಲ್ಲಿ ಆದಷ್ಟು ಹೊತ್ತು ಕುಳಿತಿದ್ದು ಬಿಸಿಲು ಇಳಿದ ಮೇಲೆ ಹೋಗೋಣವೆಂದೇ ಸಭೆಯಲ್ಲಿ ಭಾಗವಹಿಸುತ್ತಿದ್ದುದು. ಇನ್ ಬಾಕಿಯವರೆಲ್ಲ ಬಂದಿರ್ತಾರಲ್ಲ, ಊರಿನ ಜನಗಳೆಲ್ಲ ಬಂದಿರ್ತಾರಲ್ಲ, ಅವರೆಲ್ಲ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಎಷ್ಟೊತ್ತಾಗುತ್ತೋ, ಶೆಕೆ ಬೇರೆ, ಸಮ್ಮರ್ ಬೇರೆ ಅಲ್ವಾ, ತುಂಬಾ ಶೆಕೆ ಆಗ್ತಾ ಇತ್ತು, ಎಲ್ಲೂ ಕೂತ್ಕೊಳ್ಳೋದಿಕ್ಕೆ ಪ್ಲೇಸ್ ಇರ್ಲಿಲ್ಲ. ಆಗ ಏನ್ ಮಾಡ್ತಾರೆ, ಬೇರೆಯವರೆಲ್ಲ ಬೇರೆ ಜನಗಳೆಲ್ಲ ಕೂತ್ಕೊಳ್ಳೋಷ್ಟು ಕೂತ್ಕೊಂಡ್ರು. ಶೆಕೆ ತಣ್ಣಗಾದ್ಮೇಲೆ ಕಡಿಮೆ ಆದ್ಮೇಲೆ ಅವರು ಮೀಟಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋರಂಗೆ ಮಾಡಿದ್ರು. ಆಮೇಲೆ ಅವ್ರ ಪಾಡ್ಗವ್ರು ಎದ್ದೋಗ್ತಾರೆ. ಆನೆಯನ್ನು ಉಪಯೋಗಿಸಿಕೊಂಡು ತನ್ನ ವೈರಿಗಳೆಲ್ಲ ಒಟ್ಟಾಗುತ್ತಿರುವುದನ್ನು ನೋಡಿ ನಾಗರಾಜನಿಗೆ ರೇಗಿ ಹೋಯ್ತು. ಆಗ ಇವನ್ ಏನ್ ಮಾಡ್ತಾನೆ, ಇವನು ನಾಗರಾಜ, ಅಯ್ಯೋ ಇವ್ರು ಆನೆನ ನೆಪ ತಗೊಂಡು, ಆನೆನ ರೀಸನ್ ತಗೊಂಡು ಇವ್ರು ಏನ್ ಮಾಡ್ತಾ ಇದಾರೆ, ಇವ್ರು ಎಲ್ಲಾ ವೈರಿಗಳು ಅಂದ್ರೆ ಏನೋ ಎನಿಮಿಗಳು ಅಲ್ವಪ್ಪ, ಎಲ್ಲಾ ಎನಿಮಿಗಳು ಕೂಡ ಒಟ್ಟಾಗ್ತಾ ಇದಾರೆ, ಎಲ್ರೂ ಸೇರ್ಕೊಂಡು ನನ್ನನ್ನ ಏನೋ ಸ್ಕೆಚ್ ಹಾಕಿ ನನ್ನನ್ನ ಮುಗಿಸ್ತಾರೆ ಇವತ್ತು ಅಂತೇಳಿ ಅವನ್ಗೆ ತುಂಬಾ ಕೋಪ ಆಗೋಗ್ಬಿಡುತ್ತೆ. ಯಾರಿಗೆ, ನಾಗರಾಜ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆಗ ಅವನು ಹೇಳ್ತಾನೆ, ಹಲವರು ಕೃಷ್ಣೇಗೌಡನಿಗೆ ನೀನು ಆನೆ ಕಾಲಿಗೆ ಸರಪಳಿ ಯಾಕೆ ಹಾಕುತ್ತಿಲ್ಲ ಎಂದು ಆಕ್ಷೇಪಿಸಿದರು. ಸುಮಾರು ಜನ ಏನ್ ಮಾಡ್ತಾರೆ, ಆ ಎಲ್ರು ಕೇಳ್ತಾರೆ, ಅಲ್ಲಯ್ಯ ಕೃಷ್ಣೇಗೌಡ್ರೆ ಏಕವಚನದಲ್ಲಿ ಮಾತಾಡೋದಿಲ್ಲ, ಯಾಕಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ. ಏನ್ರಿ ಕೃಷ್ಣೇಗೌಡ್ರೆ, ಅಲ್ಲ ನೀವು ಆನೆ ಕಾಲಿಗೆ ಸರಪಳಿ ಯಾಕೆ ಹಾಕ್ತಾ ಇಲ್ಲ, ನೀವು ಆನೆ ಲೆಗ್ಗೆ ಚೈನ್ ಯಾಕೆ ಹಾಕಿ ಕಟ್ತಾ ಇಲ್ಲ ಅಂತೇಳಿ ಆಕ್ಷೇಪ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ. ಯಾಕೆ ಆಗ್ತಾ ಇಲ್ಲ ನೀವು ಅಂತೇಳಿ, ಆಕ್ಷೇಪ ಅಂತ ಹೇಳಿದ್ರೆ ಏನೋ ಆರ್ಗ್ಯೂ ಅಂತೇಳಿ ಅರ್ಥ, ಕಂಪ್ಲೇಂಟ್ ಅನ್ನ ಹೇಳ್ತಾ ಇರ್ತಾರೆ, ಆರ್ಗ್ಯೂ ಮಾಡ್ತಾ ಇರ್ತಾರೆ. ಕೃಷ್ಣೇಗೌಡನು ಆನೆಯಿಂದ ತನಗಾಗುತ್ತಿರುವ ಕಿರುಕುಳಕ್ಕೆ ರೋಸಿ ಹೋಗಿದ್ದ. ಅದು ಅಲ್ದೇನೆ ಈ ಊರಿನ ಜನಗಳೆಲ್ಲ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದಲ್ಲ ಒಂದೊಂದು ಕಂಪ್ಲೇಂಟ್ ಅನ್ನ ತಗೊಂಡ್ ಬಂದು ಕೃಷ್ಣೇಗೌಡನಿಗೆ ಹೇಳ್ತಾನೆ ಇದ್ರು. ಆಗ ಅವನ್ಗೆ ಕಂಪ್ಲೇಂಟ್ ಕೇಳಿ 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 ಈ ಆನೆಯ ಟಾರ್ಚರ್ ತಡಿಲಾರ್ದೇನೆ ತುಂಬಾ ಬೇಜಾರಾಗೋಗಿತ್ತು, ಮೈಂಡ್ ಅಪ್ಸೆಟ್ ಆಗೋಗಿತ್ತು ಅವನಿಗೆ. ಆಗ ಹಿಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸಿದಂತೆ ತಾನೂ ದಾಟಿಸಿ ಬಿಡಬೇಕೆಂದು ಯೋಚಿಸುತ್ತಿದ್ದ. ಹಾಗಾಗಿ ಅವನ ಮೈಂಡ್ ಅಪ್ಸೆಟ್ ಆಗಿರೋದ್ರಿಂದ ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಇವನು ಮಠದವರು, ಆ ಮಠದಿಂದ ಇದನ್ನ ತಗೊಂಡ್ ಬಂದ ಅಲ್ವಾ ಇವನು, ಆ ಮಠದವರು ಯಾವ ರೀತಿ ಬೇರೆಯವ್ರಿಗೆ ಆನೆಯನ್ನ ಕೊಟ್ಬಿಟ್ರೋ ಅದೇ ರೀತಿ ಇವನು ಕೂಡ ಈ ಆನೆಯನ್ನ, ಗೌರಿ ಆನೆಯನ್ನ ಬೇರೆಯವ್ರಿಗೆ ಯಾರಿಗಾದ್ರೂ ಮಾರ್ಬಿಡ್ಬೇಕು ಅಂತೇಳಿ ಥಿಂಕ್ ಮಾಡಿರ್ತಾನೆ. ಯಾರು, ಕೃಷ್ಣೇಗೌಡ. ಆದರೆ ಯಾರಿಗೆ ಮಾರುವುದು, ಸರ್ಕಸ್ ಕಂಪನಿಗಳೆಲ್ಲ ಪಾಪರೆದ್ದಿವೆ. ಆಗ ಇವನ್ಗ ಅನ್ಸುತ್ತೆ, ಅಲ್ಲ ಈ ಆನೆಯನ್ನ ಯಾರ್ಗೆ ಮಾಡಿದ್ರೆ ನನಗೆ ಬೆನಿಫಿಟ್ ಆಗುತ್ತೆ, ನನ್ನ ಪ್ರಾಬ್ಲಮ್ ರೆಡ್ಯೂಸ್ ಆಗುತ್ತೆ ಅಂತೇಳಿ ಇವನು ಕೃಷ್ಣೇಗೌಡ ಅನ್ಕೋತಾನೆ. ಈಗ ಆಲ್ರೆಡಿ ಸರ್ಕಸ್ ಕಂಪನಿಗಳೆಲ್ಲ ಪಾಪರ್ ಆಗೋಗ್ಬಿಟ್ಟಿವೆ. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಲಾಸ್ ಆಗಿರುತ್ತೆ ಸರ್ಕಸ್ ಕಂಪನಿಯಲ್ಲಿ, ಅಥವಾ ಬಿಸ್ನೆಸ್ ರೆಡ್ಯೂಸ್ ಆಗಿರುತ್ತೆ. ಹಾಗಾಗಿ ಸರ್ಕಸ್ ಕಂಪನಿಗಳೆಲ್ಲ ಪಾಪರ್ ಆಗೋಗ್ಬಿಟ್ಟಿರುತ್ತೆ, ಇವ್ರಿಗಂತೂ ಮಾರ್ಲಿಕ್ಕೆ ಆಗೋದಿಲ್ಲ ನನ್ ಕೈಲಿ. ಈ ಜಗದ್ಗುರುಗಳೆಲ್ಲ ಅಡ್ಡ ಪಲ್ಲಕ್ಕಿ ಇಲ್ಲವೇ ಬೆನ್ಸ್ ಕಾರ್ಗಳನ್ನ ಹಿಡಿದಿದ್ದಾರೆ. ಇನ್ನು ಮತ್ತೆ ನಾನು ಮಠದವ್ರಿಗೆ ಮಾರ್ಬಿಡೋಣ ಅಂತ ಹೇಳಿದ್ರೆ, ಈ ಜಗದ್ಗುರುಗಳೆಲ್ಲರೂ ಕೂಡ ಅಡ್ಡ ಪಲ್ಲಕ್ಕಿ ಅಂತ ಹೇಳಿದ್ರೆ ನೀವು ಟಿವಿಲೆಲ್ಲ ನೋಡಿರ್ಬೋದು ಅಲ್ವಾ ಮಕ್ಳ, ಇಬ್ರು ಇಟ್ಕೊಂಡಿರ್ತಾರೆ, ಹೂವಿನಿಂದ ಅದನ್ನ ಡೆಕೋರೇಷನ್ ಮಾಡಿರ್ತಾರೆ, ಇಬ್ರು ಮಾತ್ರ, ಹಿಂದೆ ಒಬ್ಬ ಮುಂದೆ ಒಬ್ಬ ಇರ್ತಾನೆ. ಅಲ್ಲಿ ಯಾರಾದ್ರೂ ರಾಜರು, ಮಹಾರಾಜರು ಅಥವಾ ಗುರುಗಳು, ಸೇಜ್ಗಳು, ಸೈಂಟ್, ಇವ್ರು ಯಾರಾದ್ರೂ ಕೂತಿರ್ತಾರೆ, ಅವ್ರನ್ನ ಕರ್ಕೊಂಡ್ ಹೋಗ್ತಾರೆ. ಇದನ್ನ ಅಡ್ಡ ಪಲ್ಲಕ್ಕಿ ಅಂತ ಹೇಳಿ ಕರೀತಾರೆ. ಇಬ್ರನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಇಬ್ರನ್ನ ತಗೊಂಡೋಗೋದನ್ನ ಅಡ್ಡ ಪಲ್ಲಕ್ಕಿ ಅಂತ ಹೇಳಿ ತಗೋತಾರೆ. ಅದೇ ಹೂವಿನ ಪಲ್ಲಕ್ಕಿಯಲ್ಲಿ 4 ಜನ ತಗೊಂಡೋಗೋದನ್ನ ಚಟ್ಟ ಅಂತ ಹೇಳಿ ಕರೀತಾರೆ. ಅಂದ್ರೆ ಸತ್ತ ಮೇಲೆ ತಗೊಂಡೋಗೋದನ್ನ ಚಟ್ಟ ಅಂತ ಹೇಳಿ ಕರೀತಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಬ್ರು ತಗೊಂಡೋಗ್ತಕ್ಕಂತ ಅಡ್ಡ ಪಲ್ಲಕ್ಕಿ ಅಥವಾ ಹೂವಿನ ಪಲ್ಲಕ್ಕಿಯನ್ನ
ಪಲ್ಲಕ್ಕಿಯನ್ನ, ಹೂವಿನಿಂದ ಮಾಡಿರ್ತಕ್ಕಂತ ಫ್ಲವರ್ಸ್ ಇಂದ ಡೆಕೋರೇಷನ್ ಮಾಡಿರ್ತಕ್ಕಂತ ಪಲ್ಲಕ್ಕಿಯನ್ನ ಇಬ್ರು ತಗೊಂಡೋಗೋದನ್ನ ಅಡ್ಡ ಪಲ್ಲಕ್ಕಿ ಅಂತ ಕರೀತಾರೆ. ಅಂದ್ರೆ ಜೀವಂತ ವ್ಯಕ್ತಿಗಳನ್ನ, ಲೈವ್ ಪೀಪಲ್ಗಳನ್ನ ತಗೊಂಡೋಗೋದು. ಸೇಂಟ್, ಸೇಜ್, ಕಿಂಗ್ಸ್ ಆಗಿರ್ಬೋದು, ಇವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಅಡ್ಡ ಪಲ್ಲಕ್ಕಿ. ಇನ್ನು ಅದೇ ರೀತಿ ಹೂವಿನಿಂದ ಡೆಕೋರೇಷನ್ ಮಾಡಿರ್ತಕ್ಕಂಥ ಪಲ್ಲಕ್ಕಿಯನ್ನ 4 ಜನ ತಗೊಂಡೋಗೋದನ್ನ ಚಟ್ಟ ಅಂತೇಳಿ ಕರೀತಾರೆ. ಸತ್ತ ಮೇಲೆ ತಗೊಂಡೋಗ್ತಕ್ಕಂಥದ್ನ ಚಟ್ಟ ಅಂತೇಳಿ ಕರೀತಾರೆ. ಈ ರೀತಿ ಇವರು ಅಡ್ಡ ಪಲ್ಲಕ್ಕಿ ಆಗಿರ್ಬೋದು ಅಥವಾ ಬೆನ್ಸ್ ಕಾರ್ಗಳಲ್ಲಿ ಇವರು ಸೇಂಟ್ ಸೇಜ್ಗಳೆಲ್ಲ ಓಡಾಡ್ತಿರ್ತಾರೆ. ಹಾಗಾಗಿ ಇವ್ರಿಗೆ ಆನೆಯ ಅವಶ್ಯಕತೆ ಇರೋದಿಲ್ಲ, ಬೇಕಾಗಿರ್ಲಿಲ್ಲ, ಅವ್ರಿಗೆ ಆನೆ ಬೇಕಾಗಿರ್ಲಿಲ್ಲ. ಹಾಗಾಗಿ ಇವನು ತುಂಬಾ ಬೇಜಾರಾಗೋಗ್ಬಿಡುತ್ತೆ, ಯಾರಿಗ್ ಮಾರ್ಲಿ ನಾನು ಅಂತೇಳಿ ಅನ್ಸುತ್ತೆ. ಈ ಟೈಮ್ ಅಲ್ಲಿ ಮರದ ವ್ಯಾಪಾರಿಗಳಂತೂ ಸರ್ಕಾರದ ಬಿಗಿ ಧೋರಣೆಯಿಂದ ಮತ್ತು ಲಂಚದ ಕಾಟದಿಂದ ಸುಸ್ತಾಗಿ ಹೋಗಿದ್ದಾರೆ. ಇನ್ನು ವುಡ್ ಬಿಸ್ನೆಸ್ ಮಾಡ್ತಕ್ಕಂತ ಪೀಪಲ್ಗಳಿಗೆ ಮಾರಣ ಅಂತ ಹೇಳಿದ್ರೆ, ಇವರೆಲ್ಲ ವುಡ್ ಬಿಸ್ನೆಸ್ ಮಾಡ್ತಕ್ಕಂತ ಪೀಪಲ್ಗಳು ಆಲ್ಮೋಸ್ಟ್ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಾ ಇರೋದ್ರಿಂದ ಗೌರ್ಮೆಂಟ್ ಅವ್ರ ಏನ್ ಮಾಡ್ತಾ ಇರ್ತಾರೆ, ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ನ ಹಾಕಿರ್ತಾರೆ. ಹಾಗಾಗಿ ಇವ್ರಿಗೂ ಕೂಡ ಅವನು ಮಾರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಲಂಚದ ಕಾಟದಿಂದ ಅವರು ಪಾಪ ಸುಸ್ತಾಗಿ ಹೋಗಿರ್ತಾರೆ. ಲಂಚ ಕೊಟ್ರೇನೆ ಬಿಸ್ನೆಸ್ ಕಂಟಿನ್ಯೂ ಮಾಡಿ ಅಂತೇಳಿ ನೋಟಿಸ್ ಬರೋದು ಅಂತಕ್ಕಂತ ಮೆಂಟಾಲಿಟಿ ಇರೋದ್ರಿಂದ ಪಾಪ ಇವ್ರಿಗೆ ಬೇಜಾರಾಗೋಗಿರುತ್ತೆ. ಯಾರಿಗೆ? ವುಡ್ ಬಿಸ್ನೆಸ್ ಮಾಡ್ತಕ್ಕಂತ ಜನಗಳಿಗೆ. ಕಾಡಿಗೆ ಅಟ್ಟಿ ಬಿಡೋಣ ಎಂದ್ರೆ ಅದು ಊರಿನ ಆನೆ. ಇನ್ನು ಕಾಡು ಕಳಿಸ್ಬಿಡೋಣ ಅಂತ ಹೇಳಿದ್ರೆ ಚಿಕ್ಕ ಪಾಪುಯಿಂದನೂ, ಚಿಕ್ಕ ಮರಿಯಿಂದನೂ ಆ ಗೌರಿ ಏನಾಗಿತ್ತು, ಇವ್ರ ಮನೇಲೆ ಅಥವಾ ನಾಡಿನಲ್ಲಿ ಬೆಳ್ದಿತ್ತು, ಊರಿನಲ್ಲಿ ಬೆಳ್ದಿರ್ತಕ್ಕಂತ ಪ್ರಾಣಿ ಆಗಿರೋದ್ರಿಂದ ಕಾಡಿಗೆ ಕಳಿಸ್ಬಿಡೋಣ ಅಂತ ಹೇಳಿದ್ರೆ ಅದೇನಾದ್ರೂ ಆಗ್ಬೋದು, ಸತ್ತೋಗ್ಬೋದು, ಅಥವಾ ವೈಲ್ಡ್ ಎನಿಮಲ್ಗಳು ಇದಕ್ಕೆ ಟಾರ್ಚರ್ ಕೊಡ್ಬೋದು, ಏನಾದ್ರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇವನು ಕಾಡಿಗೆ ಕಳ್ಸೋದಕ್ಕೂ ಇವನ್ಗೆ ಇಷ್ಟ ಆಗ್ಲಿಲ್ಲ. ಕಾಡಿಗೆ ಹೋಗಿದ್ದು ಸಹ ಮತ್ತೆ ಬಂದು ಲಾಯದೊಳಗೆ ನಿಂತಿದೆ. ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಇದು ಶಾಕ್ ಸರ್ಕ್ಯೂಟ್ ಆಗಿ ಕಾಡೊಳಗಡೆ ಹೋಗಿತ್ತು ಅಲ್ವಪ್ಪ. ಹಾಗಾಗಿ ಕಾಡೊಳಗಡೆ ಹೋಗಿ ಮತ್ತೆ ಬಂದು ಲಾಯದೊಳಗಡೆ ನಿಂತಿದೆ. ಲಾಯ ಅಂತ ಹೇಳಿದ್ರೆ ಎಲಿಫೆಂಟ್ ಶೆಡ್ ಅಲ್ವಪ್ಪ, ಎಲಿಫೆಂಟ್ ಶೆಡ್ ಅನ್ನ ಲಾಯ ಅಂತ ಹೇಳಿ ಕರೀತಾರೆ. ಲಾಯದೊಳಗಡೆ ಮತ್ತೆ ಬಂದು ಸೇರ್ಕೊಂಡಿದೆ ಇದು. ಆತನಿಗೆ ಆನೆ ಕುತ್ತಿಗೆಗೆ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಭಾಸವಾಯ್ತು. ಅವನಿಗೆ ಕೃಷ್ಣೇಗೌಡನ್ಗೆ ಇರಿಟೇಟ್ ಆಗ್ತಾ ಇತ್ತು. ಅಯ್ಯಪ್ಪ, ಈ ಆನೆನ ಹೇಗಾದ್ರೂ ಮಾಡಿ ನಾನು ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಲೇಬೇಕು, ಇದ್ದಿದ್ದಷ್ಟು ನನ್ ಜೊತೆಲಿ ನನಗೆ ಬ್ರೀದ್ ಮಾಡೋದಕ್ ಆಗೋದಿಲ್ಲ ನನಗೆ ಅಂತೇಳಿ ಅನ್ಕೊಂಡಿರ್ತಾನೆ. ಇವನ್ಗೆ ಕಲ್ಲು ಗುಂಡಿನಂತೆ ಭಾಸವಾಯ್ತು. ಹೆವಿ ಆಗೋಯ್ತು ಅವನ್ಗೆ, ಆನೆ ಪ್ರಾಬ್ಲಮ್ ತುಂಬಾ ಹೆವಿ ಆಗೋಯ್ತು. ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಅವನ ಹತ್ರ ಸೊಲ್ಯೂಷನ್ಗಳೇ ಇರ್ಲಿಲ್ಲ. ಆ ರೀತಿ ಸಿಚುವೇಶನ್ ಅವನ್ಗೆ ಬಂದ್ಬಿಡ್ತು. ಯಾರಿಗೆ? ಈ ಕೃಷ್ಣೇಗೌಡನ್ಗೆ. ನೆಕ್ಸ್ಟ್ ಪೇಜ್ ಓಪನ್ ಮಾಡ್ರಪ್ಪ. 176. ಹಿಂದೊಮ್ಮೆ ಮನೆಗೆ ಲಕ್ಷ್ಮಿ ಬಂದ ಹಾಗಾಯ್ತು ಎಂದು ತಿಳಿದಿದ್ದವ ಈಗ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿ ಯೋಚಿಸಿದ. ಹಿಂದೊಮ್ಮೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಅವನು ಆನೆ ಬಂದಾಗ ಅದನ್ನ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ಬಂದಲ್ಲ, ಅಯ್ಯೋ ನವನಿಗೆ ಲಕ್ಷ್ಮಿ ಬಂದಂಗಾಯ್ತು ಅಂತೇಳಿ ಕೃಷ್ಣೇಗೌಡ ಅನ್ಕೊಂಡಿರ್ತಾನೆ. ವ್ಯತಿರಿಕ್ತವಾಗಿ ಯೋಚಿಸಿದ. ವ್ಯತಿರಿಕ್ತವಾಗಿ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗಿ ಅವನು ಏನ್ ಮಾಡ್ತಾನೆ, ಅವನು ಯೋಚನೆ ಮಾಡಿರ್ತಾನೆ. ಫುಲ್ಲು ಅದ್ರ ಮೇಲೆ ಡಿಪೆಂಡ್ ಆಗೋಗಿರ್ತಾನೆ. ನಮ್ಮ ಮನೆಗ್ ಲಕ್ಷ್ಮಿ ಬಂತು, ಇನ್ಯಾವ ಪ್ರಾಬ್ಲಮ್ ಇರೋದಿಲ್ಲ ಅಂತೇಳಿ ಅವನು ತುಂಬಾ ಡೀಪ್ ಆಗಿ ಅವನ್ ಏನ್ ಮಾಡಿರ್ತಾನೆ, ಅದನ್ನೇ ನಂಬಿರ್ತಾನೆ. ನಮ್ಮನೆಗೆ ಲಕ್ಷ್ಮಿ ಬಂದಂಗಾಯ್ತು ಅಂತೇಳಿ ಅವನು ತಿಳ್ಕೊಂಡಿರ್ತಾನೆ. ಆನೆ ಕಾಲಿಗೆ ಸರಪಳಿ ಹಾಕುವ ಜಾಗದಲ್ಲಿ ಕೊಂಚ ಗಾಯವಾಗಿರುವುದರಿಂದ ಅದು ವಾಸಿಯಾಗುವವರೆಗೆ ಸರಪಳಿ ಕಟ್ಟಲಾಗುವುದಿಲ್ಲ ಎಂದು ವೇಲಾಯುಧ ಹೇಳಿದ್ದನ್ನೇ ಸಭೆಯಲ್ಲಿ ಕೃಷ್ಣೇಗೌಡ ಹೇಳಿದ. ಆಗ ಆ ಒಂದು ಮೀಟಿಂಗ್ ನಲ್ಲಿ, ಸಭೆ ಅಂದ್ರೆ ಮೀಟಿಂಗ್, ಆ ಮೀಟಿಂಗ್ ನಲ್ಲಿ ಏನ್ ಮಾಡಿರ್ತಾರೆ, ಆನೆನ ಚೈನ್ ಹಾಕಿ ಕಟ್ಟಾಕು ಅಂತ ಹೇಳಿ ಹೇಳಿರ್ತಾರಲ್ವಾ ಹೇಳಿರ್ತಾರಲ್ವಾ. ಆಗ ಅವನು ಹೇಳ್ತಾನೆ, ವೇಲಾಯುಧ ಹೇಳಿರ್ತಾನೆ ಕೃಷ್ಣೇಗೌಡರಿಗೆ. ಏನಂತ ಹೇಳಿರ್ತಾನೆ, ಆನೆ ಕಾಲಿಗೆ ಸರಪಳಿ ಹಾಕೋ ಜಾಗದಲ್ಲಿ ಸ್ವಲ್ಪ ಗಾಯ ಆಗಿದೆ. ಗಾಯ ಅಂದ್ರೆ ಏನು? ಅಲ್ವಾಪ. ಆ ಗಾಯ ಆಗಿರೋದ್ರಿಂದ ಅದು ಕ್ಯೂರ್ ಆಗೋವರೆಗೂ, ವಾಸಿ ಆಗೋವರೆಗೂ ಅದಕ್ಕೆ ಚೈನಿನ ಕಟ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಜಾಸ್ತಿ ಆಗೋಗ್ಬಿಡುತ್ತೆ ಆ ವೂಂಡ್ ಅಲ್ವಾ. ಚೈನಿನ ಕಟ್ಟಾಕ್ಬಿಟ್ರೆ ಆ ವೂಂಡ್ ಏನಾಗೋಗುತ್ತೆ, ತುಂಬಾ ದೊಡ್ಡ ವೂಂಡ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಈ ವೇಲಾಯುಧ ಹೇಳಿದನ್ನ ಜ್ಞಾಪಕ ಮಾಡ್ಕೊಂಡಿರ್ತಾನೆ ಕೃಷ್ಣೇಗೌಡ. ಅದನ್ನ ಆ ಮೀಟಿಂಗ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ರೀತಿ ಅದಕ್ಕೆ ಆನೆಗೆ ಗಾಯ ಆಗೋಗಿದೆ, ಹಾಗಾಗಿ ಅದನ್ನ ಚೈನಿಂದ ಕಟ್ಟಾಕೋದಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ ಅಂತೇಳಿ ಕೃಷ್ಣೇಗೌಡ ಮೀಟಿಂಗ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ.
ನೆಕ್ಸ್ಟ್ ವೆಟರ್ನರಿ ಸ್ಟಾಕ್ಮನ್. ಈ ವೆಟರ್ನರಿ ಕೃಷ್ಣೇಗೌಡ ಹೇಳ್ತಾನೆ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ, ಯಾಕಪ್ಪ ಅಂತ ಹೇಳಿದ್ರೆ ಗಾಯ ಆಗಿರೋದ್ರಿಂದ ಗಾಯ ಆಗಿರ್ತಕ್ಕಂತ ಲೆಗ್ಗೆ ಮತ್ತೆ ಚೈನ್ ಹಾಕಿದಾಗ ಅದಕ್ ಮತ್ತೆ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಚೈನ್ ಹಾಕೋದಿಲ್ಲ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳ್ತಾನೆ. ಇದೇ ಟೈಮಲ್ಲಿ ಈ ವೆಟರ್ನರಿ ಸ್ಟಾಕ್ಮನ್ ಹುಚ್ಚು ನಾಯಿ ಜೊಲ್ಲು ಆ ಗಾಯಕ್ಕೇನಾದರೂ ತಾಗಿದರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತದೆ ಎಂದು ಅಕ್ಕಪಕ್ಕದವರ ಕಿವಿಯಲ್ಲಿ ಗೊಣಗುತ್ತಿದ್ದನ್ನು ಕೇಳಿಸಿತು. ಈ ವೆಟರ್ನರಿ ಸ್ಟಾಕ್ಮನ್ ಇರ್ತಾನಲ್ಲ, ಈ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಅಂತ ಹೇಳಿ ಇರ್ತಾನೆ. ಅವನು ಸ್ಟಾಕ್ಮನ್ ಏನ್ ಮಾಡ್ತಾನೆ, ಹುಚ್ಚುನಾಯಿ ಜೊಲ್ಲು ಆ ಗಾಯಕ್ಕೇನಾದ್ರೂ ತಾಗಿದ್ರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತೆ ಅಂತೇಳಿ ಗಾಸಿಪ್ ಹೇಳ್ತಾ ಇರ್ತಾನೆ. ಪಕ್ಕದಲ್ಲಿ ಗುಸು ಗುಸು ಪಿಸು ಪಿಸು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹುಚ್ಚುನಾಯಿ ಅದಕ್ಕೇನಾದ್ರೂ ಆ ಗಾಯಕ್ಕೇನಾದ್ರೂ ಟಚ್ ಆದ್ರೆ ಗ್ಯಾರಂಟಿ ಆನೆಗೆ ಹುಚ್ಚು ಬಂದೇ ಬರುತ್ತೆ ಅಂತಕ್ಕಂತ ಮಾತನ್ನ ಪಿಸು ಪಿಸು ಗುಸು ಗುಸು ಅಂತ ಹೇಳಿ ಅವನು ಗಾಸಿಪ್ ಸ್ಪ್ರೆಡ್ ಮಾಡ್ತಾ ಇರ್ತಾನೆ. ಯಾವ ಲಾಭವೂ ಇಲ್ಲದೆ ಆ ಆನೆ ಕೇಡು ಬಗೆಯುವ ಸದಾವಕಾಶ ಉಪಯೋಗಿಸಿಕೊಳ್ಳಲು ಎಲ್ಲರೂ ಕಾತರರಾಗಿರುವಂತೆ ಕಂಡಿತು. ಯಾವ ಬೆನಿಫಿಟ್ ಇಲ್ಲ ಅಲ್ವಪ್ಪ. ಯಾರ್ ಕಂಪ್ಲೇಂಟ್ ಮಾಡಿದ್ರು ಕೂಡ ಕಂಪ್ಲೇಂಟ್ ಮಾಡಿರ್ತಕ್ಕಂತ ಪೀಪಲ್ ಗಳಿಗೆ ಈ ಆನೆಯಿಂದ ಆಗಿರ್ಬೋದು ಅಥವಾ ಬೇರೆ ಯಾವ್ದ್ರಿಂದ ಆಗಿರ್ಬೋದು ಯಾವುದೇ ರೀತಿ ಬೆನಿಫಿಟ್ ಇಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದ್ರೂ ಕೂಡ ಆ ಆನೆಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಆಪರ್ಚುನಿಟಿಯನ್ನ ಅವರು ಯುಟಿಲೈಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರು, ಎಲ್ರು ಕೂಡ ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ರು. ನನಗೆ ಸರಿಯಾದ ವೆಪನ್ ಕೊಟ್ಟರೆ ಅದನ್ನು ಈಗಿಂದೀಗಲೇ ಶೂಟ್ ಮಾಡಿ ಬಿಡುತ್ತೇನೆ. ಆ ಊರಿನ ಬಳಿ ಕಾಡಾನೆಗಳ ಕಾಟಕ್ಕೂ ಈ ಹೆಣ್ಣಾನೆಯೇ ಕಾರಣ ಎಂದು ರೇಂಜರ್ ಎದುರು ಹಾರಾಡಿದ ನಾಗರಾಜ. ಈ ನಾಗರಾಜ ಏನ್ ಮಾಡ್ತಾನೆ, ನನಗೇನಾದ್ರೂ ಸರಿಯಾಗಿರ್ತಕ್ಕಂತ ವೆಪನ್ ಕೊಟ್ರೆ, ವೆಪನ್ ಅಂದ್ರೆ ಏನು, ಗನ್ ಅಂತ ಹೇಳಿ ಅರ್ಥ, ನನಗೇನಾದ್ರೂ ಸರಿಯಾಗಿರ್ತಕ್ಕಂತ ವೆಪನ್ ಅನ್ನ ಕೊಟ್ರೆ ನಾನು ಆ ವೆಪನ್ಸ್ ಇಂದ ನಾನು ಏನ್ ಮಾಡ್ಬಿಡ್ತೀನಿ, ಗನ್ ಇಂದ ನಾನು ಅದನ್ನ ಶೂಟ್ ಮಾಡ್ಬಿಡ್ತೀನಿ. ನನಗೆ ಸರಿಯಾಗಿರ್ತಕ್ಕಂತ ವೆಪನ್ ಕೊಟ್ರೆ ಅದನ್ನ ಈಗಿಂದಿಂಗ್ಲೇ ಶೂಟ್ ಮಾಡ್ಬಿಡ್ತೀನಿ ಅಂತೇಳಿ ಈ ಯಾರು ಹೇಳ್ತಾರೆ, ಫಾರೆಸ್ಟರ್ ನಾಗರಾಜ ಹೇಳ್ತಾನೆ. ಊರಿನ ಬಳಿ ಕಾಡಾನೆಗಳ ಕಾಟಕ್ಕೂ ಈ ಹೆಣ್ಣಾನೆಯೇ ಕಾರಣ. ಈ ಊರಿನ ಬರಿ ಇರುತ್ತಲ್ಲ, ಈ ಊರ್ನಲ್ಲಿ ಇರ್ತಕ್ಕಂತ ಈ ಕಾಡಾನೆಗಳು ಹೆಣ್ಣಾನೆ, ಇದು ಹೆಣ್ಣಾನೆ ಯಾವುದು ಗೌರಿ ಹೆಣ್ಣಾನೆ ಆಗಿರೋದ್ರಿಂದ ಕಾಡಾನೆಗಳು ಏನ್ ಮಾಡ್ತವೆ, ಹೆಣ್ಣಾನೆಯನ್ನ ಫಾಲೋ ಮಾಡ್ಕೊಂಡು ಬರ್ತವೆ. ಹಾಗಾಗಿ ಇದಕ್ಕೋಸ್ಕರನೇ ಇವನು ಈ ಹೆಣ್ಣಾನೆ ಆಗಿರೋದ್ರಿಂದ ನನಗೆ ತುಂಬಾ ಕೋಪ ಬರ್ತಾ ಇದೆ, ಈ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂತ ಗಂಡಾನೆಗಳೆಲ್ಲ ಅವು ನಾಡಿಗೆ ಬರ್ತಾ ಇದಾವೆ ಅಂತೇಳಿ ಜೋರಾಗಿ ಇವನು ನಾಗರಾಜ ಕೂಗ್ತಾನೆ, ರೇಗ್ತಾನೆ. ಕೃಷ್ಣೇಗೌಡ ಆ ಆನೆ ಲಾಯ ಬಿಟ್ಟು ಹೊರಗೆ ಹೋಗುವುದೇ ಇಲ್ಲ ಎಂದು ಎಲ್ಲರ ದೂರುಗಳನ್ನು ಸಾರಾಸಗಟು ಅಲ್ಲಗೆಳೆದ. ಅವನು ಕೃಷ್ಣೇಗೌಡ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ಆ ಆನೆ ಅಂತ ತುಂಬಾ ಬ್ಯಾಡ್ ಎನಿಮಲ್ ಏನಲ್ಲ, ಅದ್ ಲಾಯ ಬಿಟ್ಬಿಟ್ಟು ಅದು ಹೊರಗಡೆ ಗೆಲ್ಲು ಹೋಗೋದೇ ಇಲ್ಲ ಅಂತೇಳಿ ಎಲ್ಲಾ ಕಂಪ್ಲೇಂಟ್ ಗಳನ್ನು ಸಾರಾಸಗಟು ಅಲ್ಲಗೆಳೆದ. ಇಲ್ಲ, ಸಾರಾಸಗಟು ಅಂತ ಹೇಳಿದ್ರೆ 1/1 ಅಂತೇಳಿ ಅರ್ಥ. ಸಾರಾಸಗಟು ಅಂದ್ರೆ ಏನು, 1/1 ಅಂತೇಳಿ ಅರ್ಥ. 1/1 ಪ್ರಾಬ್ಲಮ್ ಅನ್ನ ಏನ್ ಮಾಡ್ದ, ಇಲ್ಲ ಹೀಗೆ ಹಾಗೆ ಅಂತೇಳಿ ಅವನೇನ್ ಮಾಡ್ದ, ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟ. ಯಾರು, ಕೃಷ್ಣೇಗೌಡ. ಕೊನೆಗೆ ಗುಂಪಿನ ಕೋಪ ಶಮನಕ್ಕೆಂದು ಅದು ರಾತ್ರಿ ಲಾಯ ಬಿಟ್ಟು ಹೊರ ಬಂದರೆ ಯಾರು ಏನು ಬೇಕಾದರೂ ಮಾಡಬಹುದೆಂದು ಕೊಂದರೂ ಪರವಾಗಿಲ್ಲ ಎಂದು ಬಿಟ್ಟ. ಪಾಪ ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಕೃಷ್ಣೇಗೌಡ್ರಂಗೆ ಒಬ್ರಾದ್ಮೇಲೆ ಒಬ್ರು ಬೈಯೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಜಗಳ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಗುಂಪಿನ ಆ ಒಂದು ಏನ್ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಕೋಪ, ಆಂಗ್ರಿ ಇರುತ್ತಲ್ಲ, ಅದನ್ನ ಕೂಲ್ ಮಾಡ್ಲಿಕ್ಕೆ ಅಂತ ಹೇಳಿ ಅವನ್ಗೆ ಏನಾಗೋಗ್ಬಿಡ್ತು, ತುಂಬಾನೇ ಬೇಜಾರಾಗೋಯ್ತು. ಆಗ ಅದ್ ರಾತ್ರಿ ಲಾಯ ಬಿಟ್ಟು ಹೊರ ಬಂದ್ರೆ ಅಕಸ್ಮಾತ್ ಅದೇನಾದ್ರೂ ಅದು ಏನು ಎಲಿಫೆಂಟ್ ಶೆಡ್ ಇಂದ ಅದೇನಾದ್ರೂ ಹೊರಗಡೆ ಬಂದ್ರೆ ಯಾರ್ ಏನ್ ಬೇಕಾದ್ರೂ ಮಾಡಿ ನೀವು ಅದನ್ನ ನೀವು ಕೊಂದ್ರು ಪರವಾಗಿಲ್ಲ, ಅದನ್ನ ಸಾಯಿಸಿದ್ರು ಪರವಾಗಿಲ್ಲ ಅಂತೇಳಿ ಜೋರಾಗಿ ಹೇಳ್ಬಿಡ್ತಾನೆ. ಯಾಕಂದ್ರೆ ತುಂಬಾ ಕ್ರಿಟಿಕಲ್ ಆಗ್ತಾ ಇರುತ್ತೆ ಆ ಮೀಟಿಂಗ್. ಹಾಗಾಗಿ ಅವನು ಈ ರೀತಿ ಹೇಳ್ತಾನೆ. ಆ ಏನು ಎಲಿಫೆಂಟ್ ಶೆಡ್ ಬಿಟ್ಟ ತಕ್ಷಣನೇ, ಹೊರಗಡೆ ಬಂದ ತಕ್ಷಣ ಅದನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಹೊಡಿಯಕ್ಕಾದ್ರೂ ಹೊಡಿರಿ, ಬಡಿಯಕ್ಕಾದ್ರೂ ಬಡಿರಿ, ಸಾಯಿಸಕ್ಕಾದ್ರೂ ಸಾಯಿಸ್ಬಿಡಿ ಅಂತೇಳಿ ಹೇಳ್ಬಿಡ್ತಾನೆ. ಅದನ್ನು ಶೂಟ್ ಮಾಡುತ್ತೇವೆಂದು ಕೇವಲ ಸಭೆಯಲ್ಲಿ ಹೇಳುವುದಷ್ಟೇ ಹೊರತು ಅದನ್ನು ಕೊಲ್ಲಲು ಯಾರೂ ಮುಂದಾಗುವುದಿಲ್ಲ ಎಂದು ಕೃಷ್ಣೇಗೌಡನಿಗೆ ಖಾತರಿಯಾಗಿ ಗೊತ್ತಿತ್ತು.
ಯಾಕ ಅವನು ಈ ಮಾತನ್ನ ಸಡನ್ ಆಗಿ ಹೇಳ್ದ ಅಂತ ಹೇಳಿದ್ರೆ, ಆ ಮೀಟಿಂಗ್ ನಲ್ಲಿ ತುಂಬಾ ಕೋಪ ಜಾಸ್ತಿ ಆಗ್ತಾ ಇತ್ತು, ಮೀಟಿಂಗ್ ನಲ್ಲಿ ಜಗಳ ಜಾಸ್ತಿ ಆಗ್ತಾ ಇತ್ತು. ಆ ಜಗಳವನ್ನ ಕೂಲ್ ಆಗಿರ್ಸ್ಕೊಳ್ಳೋದಕ್ಕೋಸ್ಕರ, ಆ ಒಂದು ಜಗಳವನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಅವನು ಸಡನ್ ಆಗಿ ಆ ರೀತಿ ಹೇಳಿರ್ತಾನೆ. ಆದ್ರೆ ಇವನ್ಗೆ ಗೊತ್ತಿರುತ್ತೆ, ಈ ಜನಗಳಿಗೆಲ್ಲ ಈಗ ಗೊತ್ತಿಲ್ವಾ, ಬರೀ ಬಾಯಲ್ಲಿ ಮಾತ್ರ ಮಾತಾಡ್ತಾರೆ, ಅವರು ಶೂಟ್ ಮಾಡಕ್ ಆಗುತ್ತಾ ಆನೆನ, ಬರೀ ಮೀಟಿಂಗ್ ನಲ್ಲಿ ಹೇಳ್ತಾರೆ ಹೊರ್ತು ಅದನ್ನ ಕೊಲ್ಲೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತೇಳಿ ಕೃಷ್ಣೇಗೌನ್ಗೆ ಕನ್ಫರ್ಮ್ ಆಗಿರುತ್ತೆ. ಖಾತ್ರಿ ಅಂದ್ರೆ ಕನ್ಫರ್ಮ್ ಅಂತೇಳಿ ಅರ್ಥ. ಕನ್ಫರ್ಮ್ ಆಗಿ ಗೊತ್ತಿರುತ್ತೆ ಯಾರ ಕೈಲೂ ಅದನ್ನ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ರೀತಿ ಹೇಳಿರ್ತಾನೆ. ಅದರಿಂದ ಆ ಒಂದು ಕ್ರಿಟಿಕಲ್ ಕಂಡೀಷನ್ ಇಂದ ಅವನು ಬಚಾವ್ ಆಗ್ಬೇಕು ಅಲ್ವಪ್ಪ. ಆ ಒಂದು ಮೀಟಿಂಗ್ ಅನ್ನ ಒಂದು ಹತೋಟಿ ಕಂಟ್ರೋಲ್ ತರೋದಕ್ಕೋಸ್ಕರ ಅವನು ಆ ರೀತಿ ಹೇಳಿರ್ತಾನೆ. ಶೂಟಿಂಗಿಗೆ ಪರವಾನಗಿ ಸಿಕ್ಕಿದ್ದನ್ನು ನೋಡಿ ಸಭೆ ಬರಾಕಾಸ್ತಾ ಇತ್ತು. ಈ ಶೂಟಿಂಗ್ ಪರವಾನಗಿ ಪರ್ಮಿಷನ್ ಸಿಗುತ್ತೆ ಈ ಶೂಟಿಂಗಿಗೆ, ಶೂಟ್ ಮಾಡ್ಲಿಕ್ಕೆ, ಆನೆಯನ್ನ ಶೂಟ್ ಮಾಡ್ಲಿಕ್ಕೆ ಪರವಾನಗಿ ಅಂದ್ರೇನು, ಪರ್ಮಿಷನ್ ಅಂತ ಹೇಳಿ ಅರ್ಥ. ಬರ್ಕೊಳ್ಳಿ ಮೀನಿಂಗ್ ಎಲ್ಲ. ಪರವಾನಗಿ ಅಂದ್ರೆ ಪರ್ಮಿಷನ್ ಸಿಕ್ಕಿರುತ್ತೆ. ಆಗ ಪರ್ಮಿಷನ್ ಸಿಕ್ಕಿರೋದನ್ನ ನೋಡಿ ಸಭೆ ಬರಕಸ್ತಾ ಆಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಸೈಲೆಂಟ್ ಆಗೋಯ್ತು ಅಂತೇಳಿ ಅರ್ಥ. ಯಾವಾಗ ಆನೆಯನ್ನ ಶೂಟಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ತು ಅಂತೇಳಿ ಹೇಳಿದ ತಕ್ಷಣನೇ ಈ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಅಥವಾ ಫಾರೆಸ್ಟ್ ನಾಗರಾಜು ಹೇಳಿದ ತಕ್ಷಣನೇ ನೋಡಿ ಆ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಜನರೆಲ್ರೂ ಬರಕಸ್ತಾ ಇತ್ತು ಅಂತ ಹೇಳಿದ್ರೆ ಫುಲ್ ಸೈಲೆಂಟ್ ಆಗೋಯ್ತು ಅಂತೇಳಿ ಅರ್ಥ. ಆ ಮೀಟಿಂಗ್ ಅಲ್ಲಿ ಇರ್ತಕ್ಕಂತ ಜನಗಳೆಲ್ಲ ಏನೂ ಮಾತಾಡ್ಲಿಲ್ಲ. ಅವರು ಯಾರ್ಯಾರು ಬಂದಿದ್ರು ಆನೆ ಮೇಲೆ ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ರು ಅವ್ರೆಲ್ರೂ ಕೂಡ ಸೈಲೆಂಟ್ ಆಗೋಗ್ಬಿಡ್ತಾರೆ. ಹಾಗಾಗಿ ಆ ಆ ಮೀಟಿಂಗ್ ಏನಾಗೋಗ್ಬಿಡುತ್ತೆ, ಕೊನೆಗೆ ಯಾವಾಗ ಆನೆಯನ್ನ ಸಾಯಿಸ್ತೀವಿ ನಾವು, ಶೂಟಿಂಗ್ ಗೆ ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳಿದ ತಕ್ಷಣನೇ ಆ ಮೀಟಿಂಗು ಬರಕಸ್ತಾಯ್ತು, ಎಂಡ್ ಆಯ್ತು ಅಂತೇಳಿ ಅರ್ಥ. ರೇಂಜರು ಅದು ಅಷ್ಟೊಂದು ಪುಂಡು ಆನೆಯಾದರೆ ಅದರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತೇಳಿ ಕೇಳ್ತಾನೆ. ರೇಂಜರ್ ಆಫೀಸರ್ ಅದಷ್ಟೊಂದು ನಾಟಿ ಆನೆ ಆಗಿದ್ರು, ನಾಟಿ ಎಲಿಫೆಂಟ್ ಆಗಿದ್ರು ಕೂಡ ಅದ್ರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ, ಅಂತ ಸಂದರ್ಭ ಬಂದ್ರೆ ಶೂಟ್ ಮಾಡೇ ಬಿಡು ಎಂದು ನಾಗರಾಜನಿಗೆ ಹೇಳಿದ್ರು. ಈ ನಾಗರಾಜ್ ಫಾರೆಸ್ಟರ್ ಇರ್ತಾನಲ್ಲ, ಆ ಫಾರೆಸ್ಟರ್ ಆಫೀಸರ್ಗೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂತ ಜನರುಗಳಾಗಿರ್ಬೋದು, ಇವರೆಲ್ಲರೂ ಕೂಡ ನೀನು ಇಷ್ಟೊಂದು ನಾಟಿ ಆನೆ ಆದ್ರೂ ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತ ಕ್ರಿಟಿಕಲ್ ಕಂಡೀಷನ್ ಏನಾದ್ರು ಬಂದ್ರೆ, ಆ ಸಿಚುಯೇಷನ್ ಏನ್ ಬಂದ್ರೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಜಾಸ್ತಿ ಆದ್ರೆ ಶೂಟ್ ಮಾಡೇ ಬಿಡು ಅಂತೇಳಿ ನಾಗರಾಜನ್ಗೆ ಹೇಳ್ತಾರೆ. ಕೃಷ್ಣೇಗೌಡ ಅದಕ್ಕೆ ಗಾಯ ಮಾಡಿ ಕೈಕಾಲು ಮುರಿದ್ರೆ ನೋಡಿಕೊಳ್ಳೋದು ಮುರಿದವರ ಜವಾಬ್ದಾರಿಯೇ ಹೊರತು ತನ್ನದಲ್ಲವೆಂದು, ಅದು ಸತ್ತರೆ ಅದರ ಹೆಣ ಸಾಗಿಸಲು ಸಹ ತನ್ನಿಂದ ಸಾಧ್ಯವಿಲ್ಲವೆಂದು ಹೇಳಿದ. ಇದನ್ನೆಲ್ಲ ನೋಡಿರ್ತಕ್ಕಂತ ಕೃಷ್ಣೇಗೌಡ ಏನ್ ಮಾಡ್ತಾನೆ, ಅಕಸ್ಮಾತ್ ಅದಕ್ಕೆ ಏನಾದ್ರು ಗಾಯ ಮಾಡಿದ್ರೆ, ನೀವು ಶೂಟ್ ಮಾಡಿ ಗಾಯ ಮಾಡಿದ್ರೆ, ಕೈಕಾಲ್ ಏನಾದ್ರು ಮುರಿದೋದ್ರೆ ನೋಡ್ಕೊಳ್ತಕ್ಕಂತ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಯಾರು ಕೈಕಾಲನ್ನ ಮುರಿದಿರ್ತಾರೆ, ಯಾರು ಶೂಟ್ ಔಟ್ ಮಾಡಿರ್ತಾರೆ ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಹೊರತು ನಂದಲ್ಲ. ಅಕಸ್ಮಾತ್ ಏನಾದ್ರು ಶೂಟಿಂಗ್ ಅಲ್ಲಿ ಏನಾದ್ರು ಆನೆ ಸತ್ರೆ ಅದ್ರ ಎಣವನ್ನ ಸಾಕ್ಸೋದಿಕ್ಕೆ ನನ್ ಕೈಲಾಗೋದಿಲ್ಲಪ್ಪ, ಅದು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಜೋರಾಗಿ ಅವನು ಹೇಳ್ತಾನೆ, ಆರ್ಗ್ಯೂ ಮಾಡ್ತಾನೆ. ಆಗ ಎಲ್ರು ನಾಗರಾಜನಿಗೆ ಸಭೆಯಲ್ಲಿ ಸರಿಯಾದ ಶಾಸ್ತಿ ಆಯ್ತೆಂದು ಸಮಾಧಾನ ಪಟ್ಟರು. ಅಲ್ಲಿ ಇರ್ತಕ್ಕಂಥ ಜನರುಗಳೆಲ್ಲ ಆಲ್ಮೋಸ್ಟ್ ನಾಗರಾಜನ್ಗೆ ಎಗನೆಸ್ಟ್ ಆಗಿರ್ತಕ್ಕಂಥ ಜನರುಗಳೇ ಅಲ್ವಪ್ಪ. ಈ ನಾಗರಾಜನ್ಗೆ ಫಾರೆಸ್ಟರ್ ಇರ್ತಾನಲ್ಲ, ಆ ಫಾರೆಸ್ಟರ್ ನಾಗರಾಜನ್ಗೆ ಎಲ್ರಿಗೂ ಕೂಡ ಏನಪ್ಪಾ ನಾಗರಾಜನ ಎನಿಮಿಗಳೇ ಅಂತಾನೆ ಹೇಳ್ಬೋದು. ಎಲ್ರು ಕೂಡ ನಾಗರಾಜನ್ಗೆ ಸರಿಯಾಗಾಯ್ತು, ಇವನ್ಗೆ ನಾಗರಾಜನ್ಗೆ ಹಾಗೆ ಆಗ್ಬೇಕು ಇವನ್ಗೆ ಅಂತೇಳಿ ಎಲ್ರು ಸಮಾಧಾನ ಪಡ್ಕೋತಾರೆ. ಇಲ್ಲಿಗೆ ಅಧ್ಯಾಯ 9 ಮುಗಿಯುತ್ತೆ ಮಕ್ಳ. ಸ್ವಲ್ಪ ನಾನು ಏನೇನ್ ಪಾಯಿಂಟ್ಸ್ ನಾನು ನೆನಪಲ್ಲಿ ಇಡ್ಬೇಕು ಅಂತಕ್ಕಂಥದ್ನ ಹೇಳ್ತೀನಿ. ಅಧ್ಯಾಯ 9ರಲ್ಲಿ ಕೆಲವು ಪಾಯಿಂಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಂದ್ರೆ ಇಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬ್ರು ಏನ್ ಮಾಡ್ತಾರೆ, ಮೀಟಿಂಗ್ ಅನ್ನ ಅರೇಂಜ್ ಮಾಡ್ತಾರೆ. ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಅಲ್ಲಿರ್ತಕ್ಕಂತ ಊರಿನ ಪುರ ಪ್ರಮುಖರು ಅಂತ ಹೇಳಿದ್ರೆ ಯಾರೆಲ್ಲ ಫ್ರೀ ಆಗಿರ್ತಾರೆ ಅವರೆಲ್ಲ ಪುರ ಪ್ರಮುಖರೇ, ಅವ್ರನ್ನೆಲ್ಲ ಮೀಟಿಂಗ್ ಗೆ ಕರಿತಾನೆ, ಇನ್ವೈಟ್ ಮಾಡ್ತಾನೆ. ಮೀಟಿಂಗ್ ನಲ್ಲಿ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಕೃಷ್ಣೇಗೌಡರ ಆನೆಯ ವಿಷಯ. ಮತ್ತೆ ಈ ಆನೆಯನ್ನ ಶೂಟ್ ಔಟ್ ಮಾಡ್ಲಿಕ್ಕೆ ಪರ್ಮಿಷನ್ ಸಿಗುತ್ತೆ. ಪರ್ಮಿಷನ್ ಸಿಕ್ಕದ್ಮೇಲೆ ಆ ಒಂದು ಮೀಟಿಂಗ್ ಎಂಡ್ ಆಗುತ್ತೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿಗೆ
ಅಧ್ಯಾಯ 9 ಮುಕ್ತಾಯ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಮಕ್ಕಳ ನಾನು ಅಧ್ಯಾಯ 10 ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಮಕ್ಕಳ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಇಂದಿನ ತರಗತಿಯನ್ನ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಲವ್ ಯು ಆಲ್.